ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಬ್ಲಾಕ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದರಲ್ಲಿ ಆಲ್ರೆಡಿ 4 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ತಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡೆಯಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 5th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮುಖ್ಯವಾಗಿ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಕ್ರಾಲ್ ಆಗಿ ಬರೋ ಹೈಪ್ ನ ಕೂಡ ಮಾಡ್ಬಿಡಿ. ನೀವು ಕೂಡ ಕೆಲವೊಂದು ಪಾಯಿಂಟ್ಸ್ ನನಗೆ ತುಂಬಾನೇ ಎನ್ಕರೇಜಿಂಗ್ ಆಗಿ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ. ಅಷ್ಟೇ ಅಲ್ಲ, ನೀವೆಲ್ಲರೂ ಮೆಚ್ಚೋ ತರ ಈ ಒಂದು ವಿಡಿಯೋಸ್ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗುತ್ತೆ. ಬನ್ನಿ ಇವತ್ತಿನ 5th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಒಂದು ಚಿಕ್ಕ ಹುಡುಗನ್ ಹಿಂದ್ಗಡೆ ಶಾಡೋ ಇರೋದನ್ನ ನೋಡಿ ಇವಳು ತುಂಬಾನೇ ಎದುರ್ಕೊಂಡ್ಲು. ಸೊ ಇದಕ್ಕೆ ಹೆಲ್ಪ್ ಮಾಡೋದಕ್ಕೆ ಹೀರೋ ಕೈಲಿ ಮಾತ್ರನೇ ಆಗೋದು ಅಂತ ಹುಡ್ಕೊಂಡು ಹೀರೋ ಮನೆವರೆಗೂ ಬಂದ್ಲು. ನೀನ್ ಹೇಳೋ ತರ ನಾನ್ ಹೆಲ್ಪ್ ಮಾಡ್ತೀನಿ, ಶಾಡೋಸ್ ಯಾರ್ಯಾರಿಗಿದೆ ಅಂತ ಹೇಳ್ತೀನಿ. ಈಗ ಸದ್ಯಕ್ಕೆ ಒಂದು ಹುಡುಗನ್ ಬೆನ್ನಿಂದ್ಗಡೆ ಶಾಡೋ ಕಾಣಿಸ್ತಿದೆ, ಬಂದು ಕಾಪಾಡು ಅಂತ ಹೇಳಿದ್ರೆ ಹೀರೋಗೆ ಲೈಟ್ ಆಗಿ ಶಾಕ್ ಆದ್ರೂ ಸರಿ ಆ ಶಾಡೋ ಆ ಹುಡುಗನ್ ಒಳಗಡೆ ಇತ್ತ ಅಥವಾ ಹೊರಗಡೆ ಇತ್ತ ಅಂತ ಕೇಳ್ತಾ ಇದ್ದಾನೆ. ಆ ಹುಡುಗನ್ ಹೊರಗಡೆ ಶಾಡೋ ಇದ್ರೆ ಆ ಹುಡುಗನ್ಗೆ ಸಾವು ಹತ್ರದಲ್ಲಿದೆ ಅಂತ ಅರ್ಥ. ಇನ್ ಕೇಸ್ ಶಾಡೋ ಬಂದು ಅವ್ನ್ ಒಳಗಡೆ ಇದ್ರೆ ಅದು ಒಂದು ಗ್ರಿಮ್ ರಿಪ್ಪರ್ ಅಂತ ಅರ್ಥ. ಸೊ ಆ ಹುಡುಗನ್ಗೆ ಒಳಗಡೆ ಇತ್ತ ಹೊರಗಡೆ ಇತ್ತ ಅಂತ ಕೇಳಿದಾಗ ನನ್ಗೆ ಆ ಹುಡುಗನ್ ಬೆನ್ನಿಂದ್ಗಡೆನೆ ಕಾಣಿಸಿದ್ದು ಅಂದಾಗ ಇಲ್ಲ ಹಂಗಾದ್ರೆ ನನ್ ಕೆಲ್ ಕಾಪಾಡಕ್ ಆಗೋದಿಲ್ಲ. ಆಲ್ರೆಡಿ ನನ್ಗೊಬ್ಬನ್ಗೂ ಸರಿಯಾದ ಜಗಳ ನೋಡು, ನಾನು ಹೆಂಗ್ ಹೊಡೆದಿಟ್ಟಿದ್ದಾನೆ, ಇದಕ್ ಮೇಲೆ ನನ್ ಕೆಲೆಲ್ಲ ಬಂದು ಕಾಪಾಡಕ್ ಆಗಲ್ಲ. ಯಾರಿಗಾದ್ರೂ ಒಳಗಡೆ ಶಾಡೋ ಇದ್ರೆ ಹೇಳು, ಬಂದು ಕಾಪಾಡ್ತೀನಿ ಅಂದಾಗ ಇವಳಿಗೆ ಟೆನ್ಷನ್ ಆಗುತ್ತೆ. ಏನ್ ಹೇಳ್ತಾ ಇದೀಯಾ, ನಿನ್ ಮಾತ್ ನಂಬ್ಕೊಂತಾರೆ ನಾನು ಬಂದಿನ ಹತ್ರ ಹೆಲ್ಪ್ ಕೇಳ್ತಾ ಇರೋದು, ಇವಾಗ ನೋಡಿದ್ರೆ ಹಿಂಗ್ ಅಂತ ಇದೀಯ ಅಂದಾಗ ನಾನ್ ಹೇಳೋದು ಹೇಳ್ಬಿಟ್ಟೆ. ಇನ್ನೊಂದ್ಸತಿ ಸುಮ್ನೆ ಬಂದ್ ನನ್ ತಲೆ ತಿನ್ಬೇಡ. ಯಾರ ಮೈ ಒಳಗಡೆ ಆದ್ರೂ ಶಾಡೋ ಕಾಣಿಸಿದ್ರೆ ಮಾತ್ರ ನನ್ಗೆ ಹೇಳೋದು, ಕೋಪ ಮಾಡ್ಕೊಂಡು ಗೇಟ್ ಕ್ಲೋಸ್ ಮಾಡ್ಕೊಂಡು ಹೊಟ್ಟೋದ್ನ. ಇವಳಿಗೆ ಟೆನ್ಷನ್ ಆಗುತ್ತೆ. ಅಯ್ಯೋ ನಿನ್ ಮಕಕ್ಕೆ ನಿನ್ನೆ ನಂಬ್ಕೊಂಡ್ ಬಂದೆ ನೋಡು, ನಾನು ಫಸ್ಟ್ ಹೊಡ್ಕೋಬೇಕು ಅಂತ ಹೇಳಿ ಗೇಟ್ ನೆಲ್ಲ ಜಾಡ್ಸಿ ಓದಿತಾ ಇರ್ತಾಳೆ. ನಮ್ ಹೀರೋಯಿನ್ ಅಲ್ಲಿಂದ ಹೋದ್ಮೇಲೆ ಹೀರೋ ಒಳಗಡೆ ಬಂದು ಇವ್ರ ಹತ್ರ ಹೇಳ್ತಾ ಇರ್ತಾನೆ. ಸ್ವಲ್ಪ ದಿನದಲ್ಲಿ ಇವಳೇ ಸತ್ತೋಗ್ತಾಳೆ, ಇವಳ ಪ್ರಾಣದ ಬಗ್ಗೆ ಇವಳಿಗೆ ಚಿಂತೆ ಇಲ್ಲ, ಯಾರನ್ನೋ ಕಾಪಾಡ್ಬೇಕು ಅಂತ ಹುಡುಗನ್ ಬಗ್ಗೆ ಮಾತಾಡಕ್ ಬಂದಿದ್ದಾಳೆ ಅಂದಾಗ ಇದನ್ನ ಕೇಳಿಸ್ಕೊಂಡ್ 7ಗೆ ಲೈಟ್ ಆಗಿ ನಗು ಬಂದ್ರು 7 ಹೇಳ್ತಾರೆ, ಸ್ವಲ್ಪ ಏನಂತ ಯೋಚನೆ ಮಾಡಿ ಮಾತಾಡ್ತಾ ಇದೀಯಪ್ಪ ಬ್ಲಾಕ್. ಆ ಹುಡ್ಗಿ ಏನಾದ್ರೂ ಇವಾಗ ಹೋಗಿ ಆ ಹುಡುಗನ್ನ ಕಾಪಾಡ್ಬಿಟ್ಲು ಅಂತ ಇಟ್ಕೋ. ಇನ್ ಕೇಸ್ ಆ ಹುಡ್ಗ ಬದುಕ್ ಬಿಟ್ರೆ ನಿನ್ ಗತಿ ಏನಾಗುತ್ತೆ ಅಂತ ಗೊತ್ತು ತಾನೆ ಅಂತ ಕೇಳ್ತಾರೆ. ಅವಾಗ ಇವ್ನಿಗೊಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಏನಂದ್ರೆ ಡೆತ್ ಸ್ಕ್ವಾಡ್ ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಫಸ್ಟ್ ಆಫ್ ಆಲ್ ಹೀರೋಯಿನ್ ಸೋಲ್ ಕಲೆಕ್ಟ್ ಮಾಡೋದಕ್ಕೆ ತಾನೆ ಈಗ ಇವನು ಕೂಡ ಒಂದು ಕ್ರಿಸ್ಟಲ್ ಬಂದಿದ್ದು ಬ್ಲಾಕ್ ಗೆ. ಹಂಗಿರ್ಬೇಕಾದ್ರೂ ಜೂನಿಯರ್ ನ ಕನ್ನಡದ ಮೇಲೆ ಇವಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಸುಮ್ನೆ ಇದ್ದಾನೆ. ಇನ್ನು ಹೇಳ್ಬೇಕಂದ್ರೆ ಇವಳನ್ನ ಯೂಸ್ ಮಾಡ್ಕೋಬೇಕು ಅಂತ ಅವ್ನು ಪ್ರಯತ್ನ ಪಡ್ತಾ ಇರೋದು. ಇವಳ ಕಣ್ಣೆಲ್ಲ ಪವರ್ ಇದೆ, ಅದರಿಂದ ಜೂನಿಯರ್ ಯಾರ ಮೈಯಲ್ಲಿದ್ದಾನೋ ನೋಡಿ ಕಂಡಿಡಿದ್ಬಿಟ್ಟು ಅವ್ನು ಹಿಡ್ಕೊಳ್ಳೋಣ ಅಂತ. ಅದಕ್ಕೆ ಇನ್ನು ನಮ್ ಹೀರೋ ಇಂದು ಪ್ರಾಣನ ತೆಗಿದಿರ ಇದ್ದಾನೆ ಇವನು. ಹಿಂಗಿರ್ಬೇಕಾದ್ರೆ ಇವಳೋಗಿ ಇನ್ನೊಬ್ಬರ ಪ್ರಾಣನ ಕಾಪಾಡಿದ್ರೆ ಸುಮ್ನೆ ಇರ್ತಾರ? ಡೆತ್ ಸ್ಕ್ವಾಡ್ ಅವ್ರಿಗೆ ಗೊತ್ತಾದ್ರೆ ನಿನಗೆ ಪ್ರಾಬ್ಲಮ್ ಬಂದಿದ ತಕ್ಷಣ ಅಯ್ಯೋ ನಾನ್ ಬೇರೆ ಕೋಪದಲ್ಲಿ ಅವಳ ಹತ್ರ ಮಾತಾಡಿದ್ನೆ, ನೀನೆ ಹೋಗಿ ಕಾಪಾಡ್ಕೋ ಹೋಗು ಅಂತ ಅವಳು ಏನ್ ಮಾಡ್ತಾಳೆ ಏನು ಅಂತ ಅಲ್ಲಿಂದ ಟೆಲಿಪೋರ್ಟ್ ಆಗಿ ಸ್ಟ್ರೇಟ್ ಆಗಿ ನಮ್ ಹೀರೋಯಿನ್ ಅವ್ರ ಮನೆಗೆ ಹೋಗಿ ನೋಡ್ತಾನೆ. ಅವಳಲ್ಲಿ ಇಲ್ಲ, ಎಲ್ಲೋದ್ಲಿ ಇವಳು ಅಂತ ಹೇಳಿ ಮತ್ತೆ ಅಲ್ಲಿಂದ ಟೆಲಿಪೋರ್ಟ್ ಆಗಿ ಸ್ಟ್ರೇಟ್ ಆಗಿ ಅವ್ರ ಪೊಲೀಸ್ ಸ್ಟೇಷನ್ ಗೆ ಬರ್ತಾನೆ. ಆಸ್ ಯೂಶುವಲ್ ಯಾವಾಗೂ ವಾಶ್ರೂಮ್ ಅಲ್ಲಿ ತಾನೆ ಸರ್ ಪ್ರತ್ಯಕ್ಷ ಆಗೋದು. ಅದೇ ತರ ಬಂದಿದ ತಕ್ಷಣ ಅಲ್ಲಿರೋರು ಹೇಳ್ತಾರೆ, ನಂಗೆ ಗೊತ್ತು ಕಣೋ ನೀನ್ ಹಿಂಗೆ ಬರ್ತೀಯ ಅಂತ ನನಗೆ ಗೊತ್ತು ಅಂತ ಹೇಳ್ತಾರೆ. ನನ್ಗೆ ಅರ್ಜೆಂಟ್ ಆಗಿ ಹೀರೋಯಿನ್ ನಂಬರ್ ಟ್ರ್ಯಾಕ್ ಮಾಡ್ಬೇಕು, ಟ್ರ್ಯಾಕ್ ಮಾಡ್ಕೊಡು ಅಂದ್ರೆ ಅಪ್ಪ ಟ್ರ್ಯಾಕ್ ಮಾಡಲ್ಲ, ತರ ಅಂತ ಹೇಳ್ಕೊಂಡ್ ಬಂದ್ ಕೂರ್ಸ್ಬಿಟ್ಟು ಮರ್ಯಾದಾಗ ನಂಗೆ ಟ್ರ್ಯಾಕ್ ಮಾಡ್ಕೊಡು ಅಂತ ಹೇಳ್ತಾನೆ. ಮಾಡ್ತೀನಿ, ಅದೇ ಯಾಕೋ ತಲೆ ನೋವ್ತಿದೆ, ನಂಗೆ ಫಸ್ಟ್ ಕಾಫಿ ಕುಡಿಬೇಕು ಅಂತ ಕಾಫಿ ಹಾಕೊಳಕ್ ಹೋದ್ರೆ ನೀವು ಹೋಗಿ ಟ್ರ್ಯಾಕ್ ಮಾಡಿ ನಾನು ಹಾಕೊಂಡ್ ಬರ್ತೀನಿ ಅಂತ ಇವನೇ ಕಾಫಿ ಹಾಕೊಂಡೋಗಿ ಕೊಡ್ತಾನೆ ನಮ್ ಬ್ಲಾಕ್. ವಾವ್ ಸೂಪರ್ ಆಗಿದೆ ಕಾಫಿ, ನಿನ್ ಕೈಲಿ ಒಂದು ಕಳೆ ಇದೆ ಕಡು ಅಂತ ಹೇಳಿ ಕಾಫಿ ಕುಡ್ಕೊಂಡಿದ್ದವನು ಟ್ರ್ಯಾಕ್ ಮಾಡ್ಬೋದು, ಆದ್ರೆ ಐಆರ್ ಅಫಿಷಿಯಲ್ದು ಸೈನ್ ಎಲ್ಲ ಬೇಕಾಗುತ್ತೆ, ಅವ್ರ ಪರ್ಮಿಷನ್ ಬೇಕಾಗುತ್ತೆ ಅಂತ ರಾಗ ಹೇಳಿದಾಗ ಬ್ಲಾಕ್ ಗೆ ಟೆನ್ಷನ್ ಆಗೋಯ್ತು. ನೀನ್ ಎಲ್ಲಿ ಎತ್ಕೊಡ್ಬೇಕಾಗಿಲ್ಲ, ನಾನು ಎತ್ಕೊಂತೀನಿ ಬಿಡು ಅಂತ ಇವನ್ ಸಿಸ್ಟಮ್ ಅಲ್ಲಿ ಅದನ್ನ ಎತ್ತಕ್ಕೆ ಅಂದ್ರೆ ನಮ್ಮ ಹೀರೋಯಿನ್ ನಂಬರ್ ಹಾಕಿ ಟ್ರ್ಯಾಕ್ ಮಾಡಕ್ಕೆ ಶುರು ಮಾಡ್ದ. ಅದೇ ಟೈಮ್ ಅಲ್ಲಿ ಇಲ್ಲಿರೋ ಆಫೀಸರು ಅವ್ರ ವೈಫ್ ಎಲ್ಲಿದ್ದಾಳೆ ಏನು ಟ್ರ್ಯಾಕ್ ಮಾಡೋಣ ಅಂತ ಹೇಳಿ ಮೊಬೈಲ್ ಅಲ್ಲಿ ಏನೋ ಒಂದು ಆಪ್ ನ ಯೂಸ್ ಮಾಡಿ ಟ್ರ್ಯಾಕ್ ಮಾಡ್ತಾರೇನೋ. ಆತರ ನೋಡಿದ್ರೆ ಲೊಕೇಶನ್ ಪೊಲೀಸ್ ಸ್ಟೇಷನ್ ಅಂತಾನೆ ತೋರಿಸ್ತಾ ಇದೆ. ಸ್ವಲ್ಪ ಹೊತ್ತಲ್ಲಿ ಅವ್ರ ಹೆಂಡತಿ ಕೂಡ ಒಳಗಡೆ ಬಂದು ಡಾರ್ಲಿಂಗ್ ನಾನು ಊಟ ತಗೊಂಡ್ ಬಂದ್ಬಿಟ್ಟೆ ಅಂತ, ಅಯ್ಯೋ ನನ್ಗೋಸ್ಕರ ಊಟ ಎಲ್ಲ ತಂದಿದ್ದಾಳೆ ಅಂತ ಹೇಳಿ ಓಡೋಗಿ ಅಗ್ಗಲ್ಲ ಮಾಡ್ಕೊಂತಾನೆ. ನನ್ ಕರ್ಮ ಇದನ್ನೆಲ್ಲ ನಾನ್ ನೋಡ್ಬೇಕು ಅಂತ ಬ್ಲಾಕ್ ಬೈಕೊಂಡಿದ್ದವನು. ಅವಾಗ ಇವ್ನಿಗೆ ಸ್ಟ್ರೈಕ್ ಆಗುತ್ತೆ, ಹೀರೋಯಿನ್ ನಂಬರ್ ನ ಕೂಡ ಇನ್ ಫೋನ್ ಅಲ್ಲೇ ಟ್ರ್ಯಾಕ್ ಮಾಡಬಹುದು ಅಂತ. ನಿಮ್ ಹೆಂಡತಿದು ನಂಬರ್ ನೀವು ಟ್ರ್ಯಾಕ್ ಮಾಡಿದ್ರಲ್ಲ, ಅದೇ ತರ ನಾನು ಅವಳದು ಟ್ರ್ಯಾಕ್ ಮಾಡ್ಬೇಕು, ಹೆಂಗ್ ಮಾಡೋದು ಹೇಳ್ಕೊಡಿ ಅಂದಾಗ ಅವಳ ನಂಬರ್ ನಿನ್ ಫೋನ್ ಅಲ್ಲಿ ಸೇವ್ ಆಗಿದೆ ತಾನೆ, ಫ್ರೆಂಡ್ ಆಪ್ ಇದೆ ತಾನೆ, ಆರಾಮಾಗಿ ಹಂಗಾರೆ ಟ್ರ್ಯಾಕ್ ಮಾಡಬಹುದು ಅಂತ ಹೇಳ್ಕೊಡ್ತಾನೆ. ಅದನ್ನ ತುಂಬಾ ಸಿನ್ಸಿಯರ್ ಆಗಿ ನಮ್ ಹೀರೋ ನೋಡ್ತಾ ಇರೋದು. ಆದ್ರೆ ಇಲ್ಲಿ ನಮ್ ಹೀರೋಯಿನ್ ನೈಟ್ ಎಲ್ಲ ಹುಡುಗನ್ಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಡತ್ತೇನೋ ಅಂತ ಹೇಳಿ ಹೀರೋ ಹತ್ರ ಜಗಳ ಮಾಡ್ಕೊಂಡ್ ಬಂದ್ಲಲ್ವಾ, ಸ್ಟ್ರೇಟ್ ಆಗಿ ಚಿಕ್ಕ ಹುಡುಗನವ್ರ ಮನೆ ಹತ್ರನೇ ಬಂದಿದ್ದು ನೈಟ್ ಎಲ್ಲ ಅಲ್ಲೇ ವೇಟ್ ಮಾಡ್ಕೊಂಡು ಇದ್ದಿದ್ದಾಳೆ. ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆನೂ ಅಷ್ಟೇ ಆ ಪೊಲೀಸ್ ಆಫೀಸರ್ ಕಿಮ್ಮ ಚಿಕ್ಕ ಹುಡುಗ ಅವ್ರ ಅಪ್ಪ ಬಂದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹುಡುಗನ್ಗೆ ಬಾಯೆಲ್ಲ ಹೇಳ್ಬಿಟ್ಟು ಹೋಗ್ತಾರೆ. ಅಯ್ಯೋ ಅವ್ರ ಕಣ್ಣಿಗೆ ಮಾತ್ರ ಕಾಣಿಸ್ಬಾರ್ದು ಅಂತ ಇವಳು ಎದ್ದು ಬಿದ್ದು ಓಡೋಗಿ ಹೌಸ್ಕೊಂತಾಳೆ. ಆದ್ರೆ ಹೊಟ್ಟೆ ಹಸಿತಾ ಇದೆ ಅಲ್ವಾ ಅಂತ ಹೇಳಿ ಅವ್ಳ ಬ್ಯಾಗ್ ಅಲ್ಲಿ ಇರೋ ಒಂದು ಬಾಳೆಹಣ್ಣ ಎತ್ಕೊಂಡು ತಿಂತಾ ಇರ್ತಾಳೆ. ಸ್ವಲ್ಪ ಹೊತ್ತಿಗೆ ಆ ಜಾಗಕ್ಕೆ ಯಾರೋ ಅವರ ಸರ್, ಆ ಚಿಕ್ಕ ಹುಡುಗನವ್ರ ಸರ್ ಅಂತ ಕಾಣತ್ತೆ. ಅವ್ರು ಬಂದ್ಬಿಟ್ಟು ಯಾಕೆ ಮೇಡಮ್ ನಿಮ್ ಮಗ ಸ್ಕೂಲ್ಗೆ ಬಂದಿಲ್ಲ ಅಂತ ಕೇಳಿದಾಗ ಏನಿಲ್ಲ ಸರ್, ತುಂಬಾ ಜಾಸ್ತಿ ಚಾಕ್ಲೇಟ್ ಎಲ್ಲ ತಿಂತಾನಲ್ವಾ, ಅದರಿಂದ ಹೊಟ್ಟೆ ಕೆಟ್ಟೋಗಿದೆ, ಡಾಕ್ಟರ್ ಮೆಡಿಸನ್ ಎಲ್ಲ ಕೊಟ್ಟಿದ್ದಾರೆ, ಅವ್ನು ಮಲಗಿದ್ದಾನೆ, ರೆಸ್ಟ್ ತಗೊಂತಿದ್ದಾನೆ, ಇವತ್ತು ಸ್ಕೂಲ್ಗೆ ಬರಲ್ಲ ಅಂತ ಹೇಳಿದ್ರು. ಓಕೆ ಮೇಡಮ್ ಅಂತ ಹೇಳಿ ಅವ್ರು ಅಲ್ಲಿಂದ ಹೊರಟೋದ್ರು. ಇದನ್ನೆಲ್ಲ ನಮ್ ಹೀರೋಯಿನ್ ನೋಡ್ಕೊಂಡೇ ಇದ್ಲಲ್ವಾ, ಟಕ್ಕಂತ ಹೋಗಿ ಅವ್ರನ್ನ ಸ್ಟಾಪ್ ಮಾಡ್ಬಿಟ್ಟು ಸರ್ ನೀವ್ ಚಿಕ್ಕ ಹುಡುಗ ಅವ್ರ ಸರ್, ನಿಮ್ಗೆ ಕೈಯಲ್ಲಿ ಬ್ಯಾಂಡೇಜ್ ಹಾಕೊಂಡಿರೋರು ಯಾರಾದ್ರೂ ಗೊತ್ತಾ ಅಂತ ಕೇಳಿದಾಗ ಇವನೇನೋ ಹೇಳಕ್ ಬರ್ತಾನೆ. ಆದ್ರೆ ಅಷ್ಟ್ರಲ್ಲಿ ನಮ್ ಹೀರೋಯಿನ್ ತಿಂದಾಕಿರೋ ಬಾಳೆನ್ ಹೊಟ್ಟು ರೋಡಲ್ಲಿ ಬಿದ್ದಿತ್ತಲ್ವಾ, ಆ ಕಡೆ ಬರೋ ಸೈಕಲ್ ಅವ್ನು ಅದ್ರ ಮೇಲೆನೆ ಬಿಟ್ಟ ಏನೋ ಜಾರ್ಕೊಂಡ್ ಬಂದು ಆಲ್ಮೋಸ್ಟ್ ನಮ್ ಹೀರೋಯಿನ್ ಡಿಕ್ಕಿ ಹೊಡೆ ತರ ಬಂದ್ಬಿಟ್ಟ. ಆ ಟೈಮಲ್ಲಿ ಇವನೇ ಟಕ್ಕಂತ ನಮ್ ಹೀರೋಯಿನ್ ಸೈಡ್ ಗೆಳೆದು ಕಾಪಾಡೋದು. ಅದರಿಂದ
ಅದರಿಂದ ಅವ್ನ ಕೈಗೆಲ್ಲ ಏಟ್ ಆಗೋಯ್ತು. ಆಮೇಲೆ ನಮ್ ಹೀರೋಯಿನ್ ಅವನನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿಸಿ ಕೈಗೆ ಬ್ಯಾಂಡೇಜ್ ಎಲ್ಲ ಕೂಡ ಹಾಕ್ತಾರೆ. ಇವಳು ಹೇಳ್ತಾ ಇರ್ತಾಳೆ, ಸಾರಿ ಸರ್, ನಾನೇ ಗೊತ್ತಿಲ್ಲದೆ ಬಾಳೆನ್ ತಿನ್ಬಿಟ್ಟು ಸೈಡ್ ಎಸಿದೆ, ರೋಡ್ಗೆ ಎಸ್ಬಿಟ್ಟೆ ಅಂತ. ಆದ್ರೆ ಇವ್ಳು ಕೈಗೆ ಬ್ಯಾಂಡೇಜ್ ಹಾಕಿರೋದು ನೋಡಿದ್ಮೇಲೆ ಇವಳಿಗೆ ಸ್ಟ್ರೈಕ್ ಆಗೋದು, ಆ ಹುಡುಗನಿಗೆ ಅಪಾಯ ಆಗೋದೇ ಇವನಿಂದ ಅಂತ. ಯಾಕಂದ್ರೆ ಶಾಡೋನ ಮುಟ್ಟಿದಾಗ ಒಂದು ವಿಜುವಲ್ ಬಂದಿತ್ತಲ್ಲ, ಅದ್ರಲ್ಲಿ ಕೈಗೆ ಬ್ಯಾಂಡೇಜ್ ಹಾಕೊಂಡಿರೋರೆ ಅವನನ್ನ ಅಟ್ಯಾಕ್ ಮಾಡೋದು ಅನ್ನೋ ತರ ಇತ್ತು. ಸೊ ಇವನೇನಾ ಅಂತ ಹೇಳಿ ಆ ಹುಡುಗನ್ ಬಗ್ಗೆ ಏನು ಉಸಿರು ಪಸರು ತೆಗ್ದಿಲ್ವೆ, ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ಲು. ಆಮೇಲೆ ಇವಳು ಕೂಡ ಸಾರಿ ಅಂತ ಕೇಳಿದಾಗ, ಇಟ್ಸ್ ಓಕೆ ಮಾ, ಪರವಾಗಿಲ್ಲ, ಅದೆಲ್ಲ ಏನು ತೊಂದ್ರೆ ಇಲ್ಲ, ನನ್ಗೆ ಸ್ಕೂಲ್ ಟೈಮ್ ಆಯ್ತು ಅಂತ ಅವ್ನ ಅಲ್ಲಿಂದ ಹೋಗ್ತಾನೆ. ಇನ್ನೊಂದ್ ಕಡೆ ಬ್ಲಾಕ್ ನ ತೋರಿಸ್ತಾರೆ. ಅವನು ಹೀರೋಯಿನ್ ಲೊಕೇಶನ್ ನ ಟ್ರ್ಯಾಕ್ ಮಾಡ್ತಾ ಇದ್ದ ಅಲ್ವಾ, ಹಂಗೋ ಹಿಂಗೋ ಟ್ರ್ಯಾಕ್ ಮಾಡ್ಕೊಂಡು ಕರೆಕ್ಟ್ ಆಗ ಸ್ಪಾಟ್ ಗೆ ಬಂದ್ಬಿಟ್ಟ. ಬಟ್ ನಮ್ ಹೀರೋಯಿನ್ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ಲಾಸ್ಟ್ ಲೊಕೇಶನ್ ಇಲ್ಲೇ ತೋರಿಸ್ತಾ ಇತ್ತೆ ಅಂತ ನೋಡ್ತಾ ಇರ್ಬೇಕಾದ್ರೆ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಅಯ್ಯಯ್ಯೋ, ಇದೇನಿದು ಲಾಸ್ಟ್ ಮೂಮೆಂಟ್ ಅಲ್ಲಿ ಫೋನ್ ಸ್ವಿಚ್ ಆಫ್ ಆಗೋಯ್ತು ಅಂತ ನೋಡುವಾಗ ಆ ಮನೆಯಿಂದ ಒಂದು ಚಿಕ್ಕ ಹುಡುಗ ಹೊರಗಡೆ ಬರ್ತಾನೆ. ಅಷ್ಟೇ ಅಲ್ಲದೆ ಆ ಹುಡುಗನ್ ಹಿಂದ್ಗಡೆ ಇಬ್ರು ಗ್ರಿಮ್ರಿಪರ್ಸ್ ಕೂಡ ಹೋಗ್ತಾ ಇರ್ತಾರೆ. ಅದಿ ಬ್ಲಾಕ್ ಕಣ್ಣಿಗೆ ಕಾಣಿಸ್ತಾ, ಓಕೆ ಹೀರೋಯಿನ್ ಹೇಳಿದ ಹುಡುಗ ಇವನೇ ಇರ್ಬೋದು ಅಂತ ಅನ್ಕೊಂಡು ಅವನನ್ನ ಫಾಲೋ ಮಾಡ್ಕೊಂಡು ಹೋಗಿ ಶುರು ಮಾಡಿದ್ರು. ಈ ಕಡೆ ಇವಳು ಕೂಡ ಆ ಕ್ಲಾಸ್ ಟೀಚರ್, ಚಿಕ್ಕ ಹುಡುಗ ಅವ್ರ ಕ್ಲಾಸ್ ಟೀಚರ್ ನ ಫಾಲೋ ಮಾಡ್ಕೊಂಡು ಸ್ಕೂಲ್ ವರ್ಗೂ ಬಂದ್ಬಿಟ್ಲು. ಇವ್ನು ಒಳ್ಳೆಯವನ ಕೆಟ್ಟವನ ಅಂತ ಹೇಳಿ ಕ್ಲಾಸ್ ಇಂದ ಅವನನ್ನ ನೋಡ್ತಾ ಇರ್ಬೇಕಾದ್ರೆ ಅವನು ಮಕ್ಕಳ ಹತ್ರ ತುಂಬಾ ಸ್ವೀಟ್ ಆಗಿ ನಡ್ಕೊಂತಾನೆ, ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಇದ್ರೆ ನೋಡಿ ಇವಳಿಗೆ ಡೌಟ್ ಬರುತ್ತೆ, ಹಂಗಾದ್ರೆ ನನ್ಗೆ ವಿಜುವಲ್ ಅಲ್ಲಿ ಕಾಣಿಸಿದ್ ಇವನಲ್ಲ, ಬೇರೆ ಯಾರು ಇರ್ಬೇಕು. ಯಾಕಂದ್ರೆ ಬ್ಯಾಂಡೇಜ್ ಮೇಲೆ ಸೀಲ್ ಮಾರ್ಕ್ ಇರೋ ತರ ಕಾಣಿಸ್ತು, ಬಟ್ ಇವ್ರ ಕೈ ಮೇಲೆ ಅದಿಲ್ವಲ್ಲ, ಹಂಗಾದ್ರೆ ಇವ್ರೆಲ್ಲ ಬೇರೆ ಯಾರು ಅಂತ ಅನ್ಕೊಂಡಿದ್ಲು. ಇನ್ನೇನು ಅವಳಿಂದ ಹೋಗ್ಬೇಕು ಅನ್ಕೊಳ್ಳೋಷ್ಟ್ರಲ್ಲೇ ಮಕ್ಕಳೆಲ್ಲ ಓಡೋಗ್ಬಿಟ್ಟು ಸರ್ ಹತ್ರ, ಸರ್ ನನಗ್ ಸೀಲ್ ಹಾಕಿ ಅಂತ ಕೇಳ್ತಾ ಇರ್ತಾರ. ಆ ಮಕ್ಕಳೆಲ್ಲ ಹತ್ರ ರಶ್ ಮಾಡ್ಕೊಂಡ್ ಬಂದಿದ್ರಿಂದ ಆ ಸೀಲು ಆ ಬ್ಯಾಂಡೇಜ್ ಮೇಲೆ ಬಿದ್ದೋಯ್ತು. ಆದ್ರಿಂದ ಬ್ಯಾಂಡೇಜ್ ಮೇಲೆ ಸೀಲ್ ಮಾರ್ಕ್ ಕೂಡ ಆಗುತ್ತೆ. ಇದನ್ನ ನೋಡಿದ ತಕ್ಷಣ ಅವಳಿಗೆ ಭಯಂಕರ ಶಾಕ್ ಆಗೋಯ್ತು. ಹಂಗಾದ್ರೆ ಆ ಹುಡುಗನ ಸಾಯಿಸೋದು ಇವ್ರೆ ಅಂತ. ಸರಿ, ಇವ್ರನ್ನ ಒಂದು ಫೋಟೋ ತೆಗೆದಿಟ್ಕೊಳ್ಳೋಣ ಅಂತ ಇವಳು ಕ್ಯಾಮ್ರಾ ಆನ್ ಮಾಡಿ ಫೋಟೋ ತೆಗೆದ್ಲಾ. ಆ ಸೌಂಡ್ ಒಳಗಡೆ ಇರೋನ್ಗೆ ಕೇಳಿಸ್ಬಿಡ್ತು, ಯಾರೋ ಬಂದಂಗ ಆಯ್ತಲ್ವಾ ಅಂತ ಹೇಳಿ ನೋಡ್ತಾನೆ. ಬಟ್ ಇವಳು ಯಾರ್ ಕಣ್ಗೂ ಕಾಣಿಸ್ಬಾರ್ದು ಅಂತ ಎಸ್ಕೇಪ್ ಆಗಿ ಸೈಲೆಂಟ್ ಆಗಿ ಅಲ್ಲಿಂದ ಹೊರಗಡೆ ಬಂದ್ಬಿಟ್ಲು. ಇನ್ನೊಂದ್ ಕಡೆ ಕಮಿಷನರ್ ತೋರಿಸ್ತಾರೆ. ಅವತ್ತು ನಮ್ಮ ಹೀರೋ ಅವರ ಹೆಡ್ ಆಫೀಸರ್ ಆ ಪೆನ್ ಡ್ರೈವ್ ಇಂದ ಒಂದು ವಿಡಿಯೋನ ಕಾಪಿ ಮಾಡ್ಕೊಂಡ್ ಬಂದ್ಬಿಟ್ರಲ್ಲ. ಅದಾದ್ಮೇಲೆ ಅವರೊಂದು ವಿಡಿಯೋ ನೋಡಿ ಸಖತ್ ಶಾಕ್ ಆಗಿದ್ರಲ್ವಾ. ಆ ವಿಡಿಯೋನಲ್ಲಿ ಏನಿತ್ತ ಅಂತದ್ದು ಅಂತ ಗೊತ್ತಿಲ್ಲ. ಬಟ್ ಅಲ್ಲಿಂದ ಸ್ಟ್ರೈಟ್ ಆಗಿ ಈ ಫ್ರೀಸರ್ ಅಲ್ಲಿ ಸತ್ತೋಗಿದ್ಲಲ್ವಾ, ಆ ಹುಡುಗಿಯ ಬಾಯ್ ಫ್ರೆಂಡ್ ಹತ್ರ ಹೋಗಿ ನಿನ್ ಗರ್ಲ್ ಫ್ರೆಂಡ್ ಚಿಕ್ಕ ವಯಸ್ಸು ಫೋಟೋ ಏನಾದ್ರು ಇದೆಯಾ ಅಂತ ಕೇಳಿದಾಗ ಅವನು ಕೆಲವೊಂದು ಆಲ್ಬಮ್ಸ್ ನ ತಂದ್ಕೊಡ್ತಾನೆ. ಅದರಲ್ಲಿ ಒಂದು ಫೋಟೋನ ನೋಡಿ ಈ ಕಮಿಷನರ್ ಸಖತ್ ಶಾಕ್ ಆಗ್ಬಿಟ್ರು. ಆ ಟೈಮ್ ಅಲ್ಲಿ ಅವ್ರ ಬೆನ್ನಿಂದ್ಗಡೆ ಶಾಡೋ ಪ್ರತ್ಯಕ್ಷ ಆಗೋಯ್ತು. ನೆಕ್ಸ್ಟ್ ಇವ್ರಿಗೆ ಏನೋ ಪುಂಗಿ ಊದೋ ತರ ಇದ್ದಾರೆ, ಏನ್ ವಿಷಯ ಅಂತ ಗೊತ್ತಿಲ್ಲ. ಆದ್ರೆ ಇವಾಗ ಅವ್ರ ಆಫೀಸ್ ಅಲ್ಲಿ ಕೂತ್ಕೊಂಡು ಲಾಸ್ಟ್ ನೈಟ್ ಅವರ ಫೋಟೋನ ತಗೊಂಡ್ ಬಂದಿರೋದು. ಇವಾಗ ಫೋಟೋನ ನೋಡ್ಕೊಂಡು ಒಂದು ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡಿ ನೋಡ್ತಾರೆ. ಸುಮಾರು ವರ್ಷಗಳ ಹಿಂದೆ, ಅಂದ್ರೆ ಆ ಟೈಮ್ ಅಲ್ಲಿ ಈ ಫ್ರೀಸರ್ ಅಲ್ಲಿ ಸತ್ಲಲ್ವಾ, ಆ ಹುಡುಗಿ ಟೀನೇಜ್ ಅಲ್ಲಿ ಇರ್ಬೇಕಾದ್ರೆ ಈ ಘಟನೆ ನಡೆದಿರೋದು. ಅವಾಗ ಕಮಿಷನರ್, ಅಂದ್ರೆ ಇವಾಗ ಕಮಿಷನರು, ಬಟ್ ಅವಾಗಲ್ಲ, ಅವಾಗ ಒಂದು ನಾರ್ಮಲ್ ಪೊಲೀಸ್ ಆಫೀಸರ್. ಅವ್ರು ಇವಳನ್ನ ಒಂದ್ ಜಾಗದಲ್ಲಿ ಡ್ರಾಪ್ ಮಾಡ್ಬಿಟ್ಟು ಕ್ಯಾಪ್ ಕಟ್ ಅಂತ ಗೇಲಿ ಮಾಡಿರ್ತಾರೆ. ಅವಳು ಏರ್ ಕಟ್ ಹಂಗಿರೋದ್ರಿಂದ ಅದೇನ್ ಕ್ಯಾಪ್ ಕಟ್ ಅಲ್ಲ, ಅದಿವಾಗ ಸ್ಟೈಲ್ ಗೊತ್ತಾ ಅಂತೆಲ್ಲ ಇವಳು ಮಾತಾಡಿರ್ತಾಳೆ. ಆತರ ಕ್ಯಾಶುವಲ್ ಆಗಿ ಮಾತಾಡಿದವರು, ಇದೇನಿದು ಈ ಟೈಮ್ ಅಲ್ಲಿ ನೀನು ಅಲ್ಲಿರ್ಬೇಕಲ್ವಾ, ಇಲ್ಲಿದ್ಯಾ, ಇದ್ರ ನೋಡ್ಬಿಟ್ಟು ಕ್ಲಾರಾ ಏನಾದ್ರು ಟೆನ್ಷನ್ ಆಗ್ತಾಳೇನೋ, ಕೋಪ ಪಡ್ತಾಳೇನೋ ಅಂದಾಗ ಅದೆಲ್ಲ ಏನಿಲ್ಲ, ನಾನು ಫ್ರೆಂಡ್ ಮೀಟ್ ಮಾಡಕ್ ಬಂದಿದ್ದೀನಿ, ನೀವ್ ಹೋಗ್ರಿ ಅಂತ ಹೇಳಿ ಕೋಪವಾಗಿ ಮಾತಾಡಿದವಳು ಅಲ್ಲಿಂದ ಹಂಗೆ ಕುಂಟ್ಕೊಂಡ್ ನಡ್ಕೊಂಡು ಹೊರಟೋದ್ಲು. ಇವಾಗ ಕಮಿಷನರ್ ಜೊತೆ ಇದಾರಲ್ವಾ, ಅವ್ರು ಬಂದು ನಮ್ ಹೀರೋಯಿನ್ ಅವರ ಅಪ್ಪ. ಅವಾಗ ಅವ್ರು ಕೂಡ ಒಂದು ಡಿಟೆಕ್ಟಿವ್ ಆಗ್ತಾನೆ ಕೆಲಸ ಮಾಡ್ತಾ ಇದ್ರು. ಅವ್ರು ಕೇಳ್ತಾರೆ, ಯಾರ ಹುಡುಗಿ, ಆ ಹುಡುಗಿ ನಿಮಗ್ ಗೊತ್ತು ಅಂದಾಗ, ಅಯ್ಯೋ ಆ ಹುಡುಗಿಗೆ ಚಿಕ್ಕ ವಯಸ್ಸಲ್ಲೇ ಪೋಲಿಯೋ ಅಟ್ಯಾಕ್ ಆಯ್ತು ಅಂತ ಹೇಳಿ ಪೇರೆಂಟ್ಸ್ ಆ ಹುಡುಗಿನ ಇಟ್ಕೊಳ್ದೆ ಒಂದು ಅನಾಥಾಶ್ರಮದಲ್ಲಿ ಬಿಟ್ಬಿಟ್ರು. ನಾನ್ ಅವಾಗ ಹೋಗ್ ಬರ್ತಾ ಇದ್ನಲ್ವಾ, ಹಂಗಾಗಿ ಹುಡುಗಿ ನನಗೆ ಪರಿಚಯ. ಇವಾಗ ಕ್ಲಾರಾ ಅವರ ಬಾರಲ್ಲೇ ಹುಡುಗಿ ವರ್ಕ್ ಮಾಡ್ತಿದ್ದಾಳೆ, ಪಾಪ ತುಂಬಾ ಒಳ್ಳೆಯವಳು ಅಂತ ಮಾತಾಡಿದವರು ಅಲ್ಲಿಂದ ಹೊರಟೋಗ್ತಾರೆ. ಇವಾಗ ಅದನ್ನ ಯೋಚನೆ ಮಾಡಿ ನೋಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಿಸಿಟಿವಿ ಫುಟೇಜ್ ನ ಮತ್ತೆ ರೀಚೆಕ್ ಮಾಡಿದಾಗ ಅದ್ರಲ್ಲಿ ಈಗ ಫ್ರೀಸರ್ ಅಲ್ಲಿ ಡೆತ್ ಆಗಿರೋ ಹುಡುಗಿ ಬಟರ್ಫ್ಲೈ ವಾಚ್ ಕಟ್ಕೊಂಡಿರೋರೊಬ್ರ ಹತ್ರ ಮಾತಾಡ್ತಾ ಇರೋದು. ಆ ಟೈಮಲ್ಲಿ ಅವಳು ಮಾತಾಡಿರೋದು ಆ ಫುಟೇಜ್ ಇವಾಗ ಅವ್ರು ನೋಡ್ತಾ ಇರೋದು. ಬಟ್ ಆ ಬಟರ್ಫ್ಲೈ ವಾಚ್ ಹಾಕೊಂಡಿರೋರು ಯಾರು ಅಂತ ಅವ್ರ ಮುಖ ತೋರಿಸಿಲ್ಲ. ಇವಾಗ ವಿಡಿಯೋ ನೋಡಿದಾದ್ಮೇಲೆ ಇವ್ರೊಂದು ಡೈರಿನ ಎತ್ಕೊಂಡು 20 ವರ್ಷಗಳ ಹಿಂದೆ ಇವ್ರು ಬರ್ದಿರೋ ಡೈರಿ ಅದು. ಅದ್ರಲ್ಲಿ ಈ ಹುಡುಗಿ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತಲ್ವಾ, ತುಂಬಾ ಒಳ್ಳೆಯವಳು ಅಂತ. ಬಟ್ ಆ ಟೈಮಲ್ಲಿ ಅವಳು ಪ್ರಾಸ್ಟಿಟ್ಯೂಷನ್ ಮಾಡ್ತಾ ಇದ್ಲು ಅಂತ ಹೇಳಿ ಕೇಸ್ ಎಲ್ಲ ಕೂಡ ಆಗಿತ್ತು. ಬಟ್ ತಪ್ಪಿಸ್ಕೊಂಡು ಹೊರಟೋಗಿದ್ದಾಳೆ. ಆ ವಿಷಯನೇ ಇವ್ರು ಇದ್ರಲ್ಲಿ ಬರ್ದಿರೋದು. ಅದನ್ನ ನೋಡ್ತಾ ಇದ್ದಾರೆ. ಬಟ್ ಏನ್ ಬ್ಯಾಕ್ ಸ್ಟೋರಿ ಇದೆಯೋ ಗೊತ್ತಿಲ್ಲ. ಈ ಕಡೆ ಮತ್ತೆ ನಮ್ ಹೀರೋಯಿನ್ ತೋರಿಸಿದಾಗ ಇವಳು ಇವಾಗ ಈ ಸರ್ ಇಂದಾನೆ ಚಿಕ್ಕ ಹುಡುಗನ್ಗೆ ಪ್ರಾಬ್ಲಮ್ ಅಂತ ಗೊತ್ತಾಯ್ತಲ್ವಾ, ಇನ್ ಹೆಂಗೆ ಸುಮ್ನೆ ಇರಕ್ಕಾಗುತ್ತೆ. ಸರಿ ಅವಮಾನ ಆದ್ರೂ ಪರವಾಗಿಲ್ಲ, ಹೀರೋಗೆ ಕಾಲ್ ಮಾಡೋಣ ಅಂತ ಕಾಲ್ ಮಾಡಿದ್ರೆ ಹೀರೋ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಅವಾಗ ಅವಳಿಗೆ ಹೀರೋ ಹೇಳಿದ್ ನೆನಪು ಬರುತ್ತೆ, ಏನಾದ್ರೂ ನಾನು ನಿನ್ಗೆ ಹೆಲ್ಪ್ ಮಾಡೋದಿಲ್ಲ, ಶಾಡೋ ಒಳಗಡೆ ಇದ್ರೆ ಮಾತ್ರ ಬಾ ಅಂತೆಲ್ಲ ಹೇಳಿರ್ತಾನಲ್ವಾ. ಅದಕ್ಕೆ ಕೋಪ ಪಟ್ಟವಳು, ಸರಿ ಆಯ್ತು ಆ ಜಂಗ್ಗೆ ಕಾಲ್ ಮಾಡೋಣ ಅಂತ ಹೇಳಿ LIC ಯಲ್ಲಿರೋ ಜಂಗ್ಗೆ ಕಾಲ್ ಮಾಡ್ತಾಳೆ. ಆದ್ರೆ ಅವನಂತಾನೆ, ನಾನೇ ನಿನ್ಗೆ ಮಾಡೋಣ ಅಂತ ಅನ್ಕೊಂಡಿದ್ದೆ, ಎಲ್ಲಿದ್ಯಾ, ನಾನು ಕೊಟ್ಟಿರೋ VIP ಲಿಸ್ಟ್ ಎಲ್ಲ ಚೆಕ್ ಮಾಡ್ದ, ಕೆಲಸ ಮುಗೀತಾ ಅಂತ ಹೇಳಿದಾಗ, ಆ ವಿಶ್ವಾಗೆ ಓಡಾಡ್ತಾ ಇದ್ದೆ, ಅದ್ರಲ್ಲಿ ಸೆಂಟ್ರಲ್ ಒಂದು ಇಂಪಾರ್ಟೆಂಟ್ ಕೆಲಸ ಬಂತು, ನಿನ್ ಕೆಲಸ ನಾನು ಮುಗಿಸ್ಕೊಡ್ತೀನಿ, ಆದ್ರೆ ಒಂದು ಇಂಪಾರ್ಟೆಂಟ್ ಕೆಲಸ, ನಂಗೆ ಸ್ವಲ್ಪ ಅರ್ಜೆಂಟ್ ಆಗಿ ಒಂದು ಇನ್ಫಾರ್ಮೇಶನ್ ಗೊತ್ತಾಗ್ಬೇಕಾಗಿತ್ತು, ನಾನೊಬ್ರು ಫೋಟೋ ಕಳಿಸ್ತೀನಿ, ಅವ್ರ ಡೀಟೇಲ್ಸ್ ಅದೆಲ್ಲ ಏನಂತ ಸ್ವಲ್ಪ ಚೆಕ್ ಮಾಡಿ ಹೇಳ್ತೀಯ ಅಂತ ಅವ್ಳು ಕಾಲ್ ಕಟ್ ಮಾಡ್ಬಿಟ್ಲು. ಆದ್ರೆ ಇವನ್ ಇಲ್ಲಿ ಆ ಲಿಫ್ಟ್ ಅಲ್ಲಿ ಅವ್ರ PA ಹತ್ರ ಹೇಳ್ಕೊಂಡು ಸರಿಯಾಗಿ ಬೈತಾ ಇರ್ತಾನೆ, ನಾನೇನು ಅವಳಿಗೆ ಡಿಟೆಕ್ಟಿವ್ ಆಫೀಸರ, ಎಲ್ಲ ನನ್ಗೆ ಹೇಳ್ತಾ ಇದ್ದಾಳೆ ಕೆಲಸ ಅಂತ. ಇದನ್ನೆಲ್ಲ ಅಲ್ಲೇ ಇರೋ ನಮ್ ಹೀರೋ ಎಕ್ಸ್ ಗರ್ಲ್ ಫ್ರೆಂಡ್ ಕೇಳಿಸ್ಕೊಳ್ತಾನೆ ಇದ್ಲು. ಇನ್ನೇನ ಫ್ಲೋರ್ ಅಲ್ಲಿ ಇಳಿಬೇಕು ಅನ್ಕೊಳ್ಳೋಷ್ಟ್ರಲ್ಲೇ ಆ ಕಮಿಷನರ್ ಲಿಫ್ಟ್ ಒಳಗಡೆ ಬರೋದನ್ನ ನೋಡಿ ಇವಳು ಸಖತ್ ಎದ್ರುಕೊಂಡ್ಲು. ಅಷ್ಟೇ ಅಲ್ಲ, ಸೈಲೆಂಟ್ ಆಗಿ ಒಳಗಡೆ ಹೋದಳು, ಮೂತಿ ಎಲ್ಲ ಮುಚ್ಚಿಟ್ಕೊಂತ ಇದ್ದಾಳೆ, ಅವ್ರಿಗೆ ಮುಖ ತೋರಿಸಬಾರ್ದು ಅನ್ನೋದಕ್ಕೋಸ್ಕರ. ಆದ್ರೆ ಲಿಫ್ಟ್ ಹತ್ತಿರೋ ಆ
ಆ ಕಮಿಷನರ್ ಬಂದು ಆ ಜಂಗ್ ಹತ್ರ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಅವರಪ್ಪ ಮತ್ತೆ ಈ ಕಮಿಷನರ್ ಇಬ್ರು ಫ್ರೆಂಡ್ಸ್ ಅಲ್ವಾ, ಈಗ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ನೋಡಕ್ ಬಂದಿರೋದು. ಇವ್ರನ್ನ ನೋಡ್ತಾ ಇದ್ರೆ ಇವಳಿಗೊಂದು ವಿಷಯ ನೆನಪು ಬರುತ್ತೆ, ಒಂದು ಫ್ಲಾಶ್ ಬ್ಯಾಕ್ ನ ನೆನ್ಸ್ಕೊಂತಾಳೆ. ಅವತ್ತು ಆ ಫ್ರೀಸರ್ ಅಲ್ಲಿ ಸತ್ತಿರೋ ಹುಡುಗಿನ ಅವರು ಡ್ರಾಪ್ ಮಾಡ್ಬಿಟ್ಟು ಹೋದ್ರಲ್ವಾ, ಅವಾಗ ಅವಳು ಅಂದಿರ್ತಾಳಲ್ವಾ ನಾನು ಫ್ರೆಂಡ್ ನ ಮೀಟ್ ಮಾಡಕ್ ಹೋಗ್ತಾ ಇದೀನಿ ಅಂತ. ಆತರ ಮೀಟ್ ಮಾಡಕ್ ಬಂದಿದ್ದೆ ನಮ್ ಹೀರೋ ಅವರ ಎಕ್ಸ್ ಗರ್ಲ್ ಫ್ರೆಂಡ್ ಜೂನಾನ. ಇದೇನಿದು ಪೊಲೀಸ್ ಅವ್ರ ಹತ್ರ ಎಲ್ಲ ಮಾತಾಡ್ಬಿಟ್ಟು ಬರ್ತಾ ಇದೀಯಾ, ಅವ್ರ ಹತ್ರ ಅಂತದೇ ನಿನಗ್ ಮಾತು ಅಂತ ಕೇಳಿದಾಗ ನಾನ್ ನಿಜ ಎಲ್ಲ ಏನ್ ಹೇಳಿಲ್ಲ, ನೀನ್ ಭಯ ಪಡ್ಬೇಡ, ಆಮೇಲೆ ನನ್ಗೆ ಕ್ಲಾರ್ ಹತ್ರ ಓದೇ ಬೀಳೋದು, ನೀನ್ ಸುಮ್ನೆ ಬಾ ಅಂತ ಹೇಳಿ ಹೊರಟೋದ್ರು. ಇದ್ರು ಈ ಜೂನಾಗೆ ಒಂಥರ ಪೊಲೀಸ್ ಗಾಡಿನ ನೋಡಿದ್ರೆ ಭಯ. ಇವಾಗ ಪ್ರೆಸೆಂಟ್ ಗೆ ಬಂದ್ರೆ ಅವ್ರಿಗೆ ಮುಖ ತೋರಿಸಬಾರ್ದು ಅಂತ ಬೈದಲ್ಲಿ ನಿಂತಿದ್ಲಲ್ವಾ, ಇವಾಗ ಒಂದು ಫ್ಲೋರ್ ಬಂದಿದ ತಕ್ಷಣ ಅಲ್ಲಿಂದ ಅವ್ರಿಗೆ ಹಂಗೆ ಮುಖ ತೋರಿಸದೆ ಎಸ್ಕೇಪ್ ಆಗ್ಬಿಡ್ಬೇಕು ಅಂತ ನೋಡ್ತಾಳೆ. ಬಟ್ ಅವ್ಳ ಫೈಲ್ ಇಂದ ಒಂದು ಪೆನ್ ಕೆಳಗಡೆ ಬಿದ್ದೋಯ್ತಾ. ಆ ಕಮಿಷನರ್ ಆ ಪೆನ್ ತಗೊಂಡು ಮೇಡಮ್ ನಿಮ್ಮ ಪೆನ್ ಬಿದ್ದೋಯ್ತು ಅಂತ ಹೇಳಿ ಕೊಡ್ತಾರೆ. ಅಯ್ಯೋ ಈ ತರ ನೀವು ಹತ್ರ ಸಿಕ್ಕಾಕೋಬೇಕಾ ಅಂತ ಇವಳು ನಿಧಾನಕ್ಕೆ ಹೋದವಳು ಥ್ಯಾಂಕ್ ಯು ಸರ್ ಅಂತ ಹೇಳಿ ಸ್ವಲ್ಪ ಗಾಬರಿಯಾಗಿ ಮಾತಾಡಿ ಪೆನ್ನ ತಗೊಂಡಿಟ್ಟೋದ್ಲು. ಆದ್ರೆ ಅವಾಗಿರೋ ಮುಖಕ್ಕೂ ಇವಾಗಿರೋ ಮುಖಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ. ಅವ್ರಿಗೆ ಇವಳು ಯಾರು ಅಂತ ಗೊತ್ತೇ ಆಗ್ಲಿಲ್ಲ. ಇನ್ನೊಂದ್ ಕಡೆ ಚಿಕ್ಕ ಹುಡುಗನ್ನ ತೋರಿಸ್ತಾರೆ. ಆ ಹುಡುಗ ಕೆಲವೊಂದು ಚಾಕ್ಲೇಟ್ಸ್ ಎಲ್ಲ ತಗೊಂಡು ಕವರ್ ಅಲ್ಲಿ ಇಟ್ಕೊಂಡು ಯಾವ್ದೋ ಒಂದು ಜಾಗಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಆ ಹುಡುಗನ ಫಾಲೋ ಮಾಡ್ಕೊಂಡು ಗ್ರಿಮ್ ರಿಪರ್ಸ್ ಹೋಗ್ತಾ ಇದ್ರೆ ಅವ್ರ ಇದ್ಗಡೆ ಬ್ಲಾಕ್ ಫಾಲೋ ಮಾಡ್ಕೊಂಡು ಹೋಗ್ತಾ ಇದಾರೆ. ಈ ಹುಡುಗ ಎಲ್ಲಿ ಹೋಗ್ತಿದ್ದಾನೆ ಈ ಕಡೆ ಅಂತ ಯೋಚನೆ ಮಾಡ್ಕೊಂಡೇ ಹೋದ್ರು. ಈ ಕಡೆ ಜಂಗ್ ಅವ್ರ ಅಪ್ಪನ ನೋಡೋದಕ್ಕಿಂತ ಕಮಿಷನರ್ ಬಂದಿದ್ರಲ್ವಾ, ಈಗ ಒಳಗಡೆ ನಿಂತಿರ್ಬೇಕಾದ್ರೆ ನಾನು ನಿಮ್ಮ ಅಪ್ಪ ಹತ್ರ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕು ಅಂದಾಗ ಸರಿ ಆಯ್ತು ಅಂಕಲ್ ನೀವು ಮಾತಾಡಿ ಅಂತ ಹೇಳಿ ಜಂಗಲಿಂದ ಹೊರಗಡೆ ಹೊರಟೋದ. ಅವಾಗ ಕಮಿಷನರ್ ಜಂಗ್ ಅವ್ರ ಅಪ್ಪ ಮುಖ ನೋಡ್ಕೊಂಡು ಒಂದು ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡ್ತಾರೆ. 20 years ಬ್ಯಾಕ್ ಇವರಿಬ್ರು ಕ್ಲೋಸ್ ಫ್ರೆಂಡ್ಸ್ ಅಲ್ವಾ, ಆತರ ಒಂದಿನ ಡ್ರಿಂಕ್ಸ್ ಮಾಡ್ತಾ ಇರ್ಬೇಕಾದ್ರೆ ಜಂಗ್ ಅವ್ರ ಅಪ್ಪ ಕೈಲಿ ಆ ಬಟರ್ಫ್ಲೈ ವಾಚ್ ಇರುತ್ತೆ. ಅದ್ರ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಈ ವಾಚ್, ಎಲ್ ತಗೊಂಡ್ರಿ ಏನು ಅಂತ ಕೇಳಿದಾಗ ತಗೊಂಡಿದ್ದಲ್ಲಪ್ಪ ನನ್ನ ಫ್ರೆಂಡ್ ಒಬ್ರು ಗಿಫ್ಟ್ ಕೊಟ್ಟಿದ್ದು, ನೋಡಕ್ ವಾಚ್ ತರನೇ ಇದೆ ಅಲ್ವಾ, ಬಟ್ ಇದು ವಾಚ್ ಅಲ್ಲ, ಇದೊಂದು ಆರ್ಟ್ ವರ್ಕ್, ಪ್ರಪಂಚದಲ್ಲೇ ತುಂಬಾನೇ ಚೆನ್ನಾಗಿ ಕ್ರಾಫ್ಟ್ ವರ್ಕ್ ಮಾಡೋರೊಬ್ರು ಇದನ್ನ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇವಾಗ ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡ್ಕೊಂಡೆ ಇವಾಗ ಜಂಗ್ ಅವ್ರ ಅಪ್ಪ ಕೈಲ ವಾಚ್ ಇದೆಯಾ ಅಂತ ಹೇಳಿ ತೆಗೆದು ನೋಡ್ತಾರೆ. ಅಂದ್ರೆ ಸ್ಲೀವ್ ಎಲ್ಲ ಮೇಲೆ ಕೆತ್ತಿ ನೋಡ್ತಾರೆ, ಬಟ್ ವಾಚ್ ಇಲ್ಲ. ಅಯ್ಯೋ ಇದೇನಿದೆ ಇವ್ರ ಹತ್ರ ವಾಚ್ ಇಲ್ಲ ಅಂತ ಶಾಕ್ ಆದಾಗ ಆ ಸಿಸಿಟಿವಿ ಫುಟೇಜ್ ಅಲ್ಲಿ ನೋಡಿದ್ರಲ್ವಾ, ಫ್ರೀಸರ್ ಅಲ್ಲಿ ಸತ್ತಿರೋ ಹುಡುಗಿ ಬಂದು ಈ ತರ ಬಟರ್ಫ್ಲೈ ವಾಚ್ ಹಾಕೊಂಡಿರೋರ ಹತ್ರನೇ ಮಾತಾಡಿದ್ದಂತ. ಆ ವಾಚ್ ಹಾಕೊಂಡಿದ್ದು ಬೇರೆ ಯಾರು ಅಲ್ಲ, ಈ ಜಂಗ್ ಅವ್ರ ಅಪ್ಪನೇ. ಈಗ ಫ್ಲಾಶ್ ಬ್ಯಾಕ್ ನ ಕೂಡ ತೋರಿಸ್ತಾರೆ. ಅಲ್ಲಿ ಜಂಗ್ ಅವ್ರ ಅಪ್ಪ ತುಂಬಾ ಬೈದಲ್ಲಿರ್ಬೇಕಾದ್ರೆ ಕಮಿಷನರ್ ಬಂದು ಹೇಳ್ತಾರೆ, ಕ್ಲಾರಾ ನನ್ಗೆ ಕಾಲ್ ಮಾಡಿ ಹೇಳಿದ್ಲು ನೀನು ಟೀನೇಜ್ ಹುಡುಗಿರ ಹತ್ರ ತಪ್ಪಾಗಿ ನಡ್ಕೊಂಡ ಅಂತ ಕೇಳಿದಾಗ ಅವ್ರು ತುಂಬಾ ಬೈದಲ್ಲಿರ್ತಾರೆ. ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟೆ, ನಿಮ್ಮ ಹತ್ರ ಇವಾಗವರೆಗೂ ಯಾರ ಹತ್ರ ಬಂದು ಕಂಪ್ಲೇಂಟ್ ಮಾಡಿಲ್ಲ ತಾನೆ, ದಯವಿಟ್ಟು ಇದನ್ನ ಹೆಂಗಾದ್ರೂ ಮಾಡಿ ನನ್ಗೆ ಸಾಲ್ವ್ ಮಾಡ್ಕೊಟ್ಬಿಡು, ಇದ್ರ ಬಗ್ಗೆ ಹೊರಗಡೆ ಎಲ್ಲೂ ಗೊತ್ತಾಗ್ಬಾರ್ದು, ಜೊತೆಗೆ ಹುಡುಗಿರ್ ಎಲ್ಲೋದ್ರು ಅಂತ ಕೂಡ ಗೊತ್ತಿಲ್ಲ ಅಂತ ತುಂಬಾ ಫೀಲ್ ಮಾಡಿ ಹತ್ತಿರ್ತಾರೆ. ಇವ್ರಿಬ್ರು ಹತ್ರ ಮಾತಾಡ್ತಾ ಇರೋದನ್ನ ಇವರ ದೊಡ್ಡ ಮಗ ಅಂದ್ರೆ ಜಂಗ್ ಅವ್ರ ಅಣ್ಣ ಇರ್ತಾನಲ್ಲ ಅವ್ನ್ ಬಂದು ಕೇಳಿಸ್ಕೊಂಡ್ಬಿಟ್ಟ. ಅದಕ್ಕೆ ನಿಮ್ ಬಗ್ಗೆ ನಿಮ್ ಮಗನ್ಗೆ ಚಿಕ್ಕ ಮಗನ್ಗೆ ಜಂಗಗೆ ಗೊತ್ತಾದ್ರೆ ತುಂಬಾ ಫೀಲ್ ಮಾಡ್ತಾನೆ ಅಂತ ಹೇಳಿದ್ದೇನೋ. ಆ ಕೋಪೆನ ಅವ್ರ ಅಪ್ಪ ಮೇಲೆ ಕೂಡ ಅವ್ನಿಗೆ ಇರೋದು. ಈ ತರ ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡ್ಕೊಂಡು ಅವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೇನೆ ಜಂಗ್ ಅವ್ರ ಅಣ್ಣನು ಒಳಗಡೆ ಬಂದ್ಬಿಟ್ಟ. ಇವ್ರ ಹತ್ರ ಒಂದು ಬಟರ್ಫ್ಲೈ ವಾಚ್ ಇತ್ತಲ್ವಾ, ಅದು ಇವಾಗಿಲ್ಲ, ನಿನ್ನ ಹತ್ರ ಇದೆಯಾ ಅಂದಾಗ ಹೌದೌದು ನನ್ನ ಹತ್ರನೇ ಇದೆ, ನಿಮ್ಗೆ ಯಾಕೆ ಅಂತ ಕೇಳಿದ್ರೆ ಅವಾಗ ಕಮಿಷನರ್ಗೆ ಲೈಟ್ ಆಗಿ ಸ್ವಲ್ಪ ಭಯ ಆಗುತ್ತೆ. ಅವರು ಏನಿಲ್ಲಪ್ಪ ನಂಗೆ ಒಂದು ಅರ್ಜೆಂಟ್ ಕೆಲಸ ಇದೆ ಬರ್ತೀನಿ ಅಂತ ಅಲ್ಲಿಂದ ಹೋಗ್ಬೇಕಾದ್ರೆ ಯಾರಿಗೋ ಫೋನ್ ಮಾಡ್ಬಿಟ್ಟು ನಾನ್ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಯಾರ ಹತ್ರ ಮಾತಾಡಿದ್ರು ಅಂತ ಗೊತ್ತಿಲ್ಲ. ಇದನ್ನ ನೋಡ್ತಾ ಇದ್ರೆ ಜಂಗ್ ಅವ್ರ ಅಣ್ಣಗೆ ಸ್ವಲ್ಪ ಡೌಟ್ ಬರುತ್ತೆ, ಯಾಕೋ ಏನೋ ಸರಿ ಇಲ್ವಲ್ಲ ಅಂತ. ಈ ಕಡೆ ಮತ್ತೆ ಚಿಕ್ಕ ಹುಡುಗನ ತೋರಿಸ್ತಾರೆ. ಆ ಹುಡುಗ ಒಂದು ಅಪಾರ್ಟ್ಮೆಂಟ್ ಹತ್ರ ಹೋಗಿದ್ದಾನೆ, ಆದ್ರೆ ನಾರ್ಮಲ್ ಆಗಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇಲ್ಲ, ಪೈಪ್ ಎಲ್ಲ ಹತ್ಕೊಂಡು ಹೋಗ್ತಾ ಇದ್ದಾನೆ. ಇದನ್ನ ನೋಡಿ ನಮ್ ಹೀರೋ ಇವ್ನ್ ಯಾಕಿತ್ರ ಹೋಗ್ತಾ ಇದ್ದಾನೆ ಅಂತ. ಇದೇ ಟೈಮ್ ಅಲ್ಲಿ ಆ ಹುಡುಗ ಮನೆ ಒಳಗಡೆ ಹೊರಟೋದ. ಒಳಗಡೆ ಹೋದವನು ಇವ್ನ್ ಹೇ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇದನ್ನೆಲ್ಲ ಸ್ಕೂಲ್ ಅಲ್ಲಿರೋ ಆ ಟೀಚರ್ ಫೋನ್ ಅಲ್ಲಿ ನೋಡ್ತಾ ಇರ್ತಾನೆ. ಮನೇಲಿ ಸಿಸಿಟಿವಿ ಕ್ಯಾಮೆರಾ ಹಾಕಿರ್ತಾನಲ್ಲ, ವಿಡಿಯೋ ಫೋನ್ ಗೆ ಬರುತ್ತೆ. ಅದನ್ನ ನೋಡಿ ಶಾಕ್ ಆದವನು ಎದ್ನೋ ಬಿದ್ನೋ ಅಂತ ಹೋಗ್ತಾ ಇದ್ದ. ಇವ್ರನ್ನ ಫಾಲೋ ಮಾಡ್ಕೊಂಡೆ ತಾನೆ ಹೀರೋಯಿನ್ ಇದ್ಲು, ಅವಳಲ್ಲೇ ಇರ್ತಾಳೆ. ಇವ್ನ ಇತರ ಗಾಬರಿಗೆ ಹೋಗೋದ್ರ ನೋಡ್ಬಿಟ್ಟು ಏನೋ ಸರಿ ಇಲ್ವಲ್ಲ ಅಂತ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೇನೆ ಅವಳಿಗೊಂದು ಕಾಲ್ ಬರುತ್ತೆ. ಜಂಗೆ ಕಾಲ್ ಮಾಡಿರೋದು ಆ ಟೀಚರ್ ಬಗ್ಗೆ ವಿಚಾರಣೆ ಮಾಡು ಅಂತ ಹೇಳಿದ್ಲಲ್ವಾ, ಅವ್ರ ಬಗ್ಗೆ ತಪ್ಪಾಗಿ ಏನ್ ಹಾಕಿಲ್ಲ, ಒಂದು ಒಳ್ಳೆ ಟೀಚರ್ ಅಂತಾನೆ ಹಾಕಿದ್ದಾರೆ. ಆದ್ರೆ ಇದಕ್ಕೂ ಮುಂಚೆ ಅವರು ಪ್ಯಾರಿಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೇನೋ ಅಲ್ಲಿ ಮಕ್ಕಳಿಗೇನೋ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ ಅವ್ರನ್ನ ಕೆಲ್ಸದಿಂದ ತೆಗ್ದಿದ್ರು ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಇವಳಿಗೆ ಇನ್ನೂ ಶಾಕ್ ಆಗೋಯ್ತು. ಹಂಗಾದ್ರೆ ಏನೋ ತಪ್ಪಾಗಿದೆ ಅಂತ ಹೇಳಿ ಬಿಡದೆ ಅವನನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಒಂದ್ ಕಾರ್ ಇವಳನ್ನ ಗುದ್ದೋ ತರ ಬಂದ್ಬಿಡ್ತು. ಆದ್ರೆ ಹೆಂಗೋ ಸೈಡ್ ಗಾದ್ಲು. ಬಟ್ ಆ ಗ್ಯಾಪ್ ಅಲ್ಲಿ ಆ ಮಾಸ್ಟರ್ ಮಿಸ್ ಆಗ್ಬಿಟ್ಟ. ಇದ್ರೂ ಬಿಟ್ಟಿಲ್ವ ನಮ್ ಹೀರೋಯಿನ್ ಹಿಂಗೋಗಿರ್ಬೋದು ಹಂಗಿರ್ಬೋದು ಅಂತ ಹೇಳಿ ಒಂದ್ ಜಾಗದವರೆಗೂ ಬಂದ್ಲು. ಅಲ್ಲಿ ತುಂಬಾ ಮನೆಗಳು ತುಂಬಾ ಅಪಾರ್ಟ್ಮೆಂಟ್ಸ್ ಇರೋದ್ರ ನೋಡ್ಬಿಟ್ಟು ನೈಟ್ ಆ ಹುಡುಗನನ್ನ ಈ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದು. ಅಂದ್ರೆ ಇಲ್ಲೇ ಎಲ್ಲೋ ಮನೆ ಇರ್ಬೇಕು ಅಂತ ಹೇಳಿ ಹುಡುಕ್ತಾ ಇರ್ತಾಳೆ. ಅಷ್ಟೇ ಅಲ್ಲದೆ ಆ ಹುಡುಗ ಬೇರೆ ಇವ್ನ್ ಹೇ ಅಂತ ಹೆಸರು ಹೇಳ್ತಾ ಇದ್ದ ಅಲ್ವಾ, ಅದು ಅವನ್ ಜೊತೆ ಇದ್ದ ಚಿಕ್ಕ ಹುಡುಗಿ ಹೆಸರು. ಬಟ್ ಅದು ಚಿಕ್ಕ ಹುಡುಗಿ ಅಂತ ಇವಳಿಗೆ ಗೊತ್ತಿಲ್ವಲ್ಲ. ಮೋಸ್ಟ್ಲಿ ಅದು ಅಪಾರ್ಟ್ಮೆಂಟ್ ಹೆಸರೇನೋ ಅಂತ ಅನ್ಕೊಂಡು ಯಾವ್ದೋ ಒಂದು ಟೆರಸ್ ಮೇಲೆ ಹತ್ ನಿಂತ್ಕೊಂಡವಳು ಎಲ್ಲಿದೆ ಅಪಾರ್ಟ್ಮೆಂಟ್ ಅಂತ ಹುಡುಕ್ತಾ ಇರ್ತಾಳೆ. ಜೊತೆಗೆ ಆ ಸ್ಕೂಲ್ ಟೀಚರ್ ಕೂಡ ಇಲ್ಲೆಲ್ಲಾದ್ರೂ ಕಾಣಿಸ್ತಾನಂತ ನೋಡ್ತಾ ಇರ್ಬೇಕಾದ್ರೆ ಇವಳು ನಿಂತಿದ್ದಾಳಲ್ಲ ಅಪಾರ್ಟ್ಮೆಂಟ್, ಆ ದಾರಿಯಲ್ಲಿ ಒಂದು ಆಂಬ್ಯುಲೆನ್ಸ್ ಹೋಗ್ತಾ ಇದೆ. ಇನ್ ಸ್ವಲ್ಪ ಹೊತ್ತಿಗೆ ಅದೇ ದಾರಿಯಲ್ಲೇ ಒಬ್ಬ ಸೂಟ್ ಕೇಸ್ ಎತ್ಕೊಂಡು ಕಾರ್ ಒಳಗಡೆ ಇಡ್ತಾ ಇದ್ದಾನೆ. ಅದು ಆ ಟೀಚರೇ. ಅದ್ರ ನೋಡಿ ಇವಳಿಗೆ ಸಖತ್ ಶಾಕ್ ಆಗೋಯ್ತು. ಯಾಕಂದ್ರೆ ಇವಳಿಗೆ ವಿಜುವಲ್ ಅಲ್ಲಿ ಬಂದಿದ್ ಕೂಡ ಸೂಟ್ ಕೇಸ್ ಒಳಗಡೆ ಚಿಕ್ಕ ಹುಡುಗನ ಇಟ್ಟು ಮಣ್ಣು ಮಾಡೋ ತರ ತಾನೆ. ಸೊ ಅದ್ರ ನೆನಪು ಬಂದಿದ ತಕ್ಷಣ ಟಕ್ಕಂತ ಚಿಕ್ಕ ಹುಡುಗನವ್ರ ಅಪ್ಪ ಅದೇ ಪೊಲೀಸ್ ಕಿಮ್ ಇರ್ತಾರಲ್ಲ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ನಿಮ್ ಮಗ ಎಲ್ಲಿ ಅಂತ ಕೇಳಿದಾಗ ಅವ್ನು ಎಲ್ಲೋದಂತ ಗೊತ್ತಿಲ್ಲಮ್ಮ, ಅವನನ್ನೇ ಹುಡುಕ್ತಾ ಇದೀವಿ ಅಂತ ಹೇಳ್ತಾರೆ. ಈ ಮಾತು ಕೇಳಿದ ತಕ್ಷಣ ಅವಳಿಗೆ ಇನ್ನೂ ಶಾಕ್ ಆಗೋಯ್ತು. ಅಂದ್ರೆ ಒಂದು ಸ್ಟೇಜ್ ಗೆ ಕನ್ಫರ್ಮೇ ಮಾಡ್ಬಿಟ್ಲು ಆ ಟೀಚರ್ ಆ ಹುಡುಗನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾನೆ, ಸೂಟ್
ಕೇಸ್ ಅಲ್ಲಿರೋದು ಆ ಹುಡ್ಗಾನೆ ಅಂತ ಅಷ್ಟೇ. ಇನ್ ಅವಳು ಕಾರ್ ಹೋಗೋದಕ್ ಬಿಡ್ತಾಳ, ದಡ್ದಡ ಅಂತ ಬಂದವಳು ಕಾರ್ ಗಡ್ಡ ಬಂದ್ಲು, ಮರ್ಯಾದಾಗಿ ಇಳಿದ್ ಬಿಡು, ನೀನೇನ್ ಮಾಡ್ತಾ ಇದೀಯ ಗೊತ್ತು ಅಂತ ಹೇಳ್ತಾಳ. ಅವ್ನ್ಗೇನ್ ಅರ್ಥ ಆಗ್ತಲೇ, ಯಾವ ಮಳಮ್ಮ ನೀನು, ನಿನ್ಗೇನ್ ಮೆಂಟಲ್ಲ, ಬಿಡು ದಾರಿ ಬಿಡು ಅಂತ ಹೇಳಿದ್ರೆ ಅವ್ಳು ಬಿಡ್ತಾ ಇಲ್ಲ. ಮರ್ಯಾದಾಗ ಸೂಟ್ ಕೇಸ್ ಅಲ್ಲಿ ಆ ಹುಡ್ಗನ ಬಿಟ್ಬಿಡು, ಇಲ್ಲಾಂದ್ರೆ ನಿನ್ ಚೆನ್ನಾಗಿರಲ್ಲ ಅಂತ ಹೇಳಿ ಬೈತಾ ಇದಾನೆ. ಆದ್ರೆ ಇವನು ಸಾಯಕಂತಾನೆ ಬಂದಿದ್ಯಾ ಅಂತ ಹೇಳಿ ಅವಳನ್ನ ತಳ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬೇಕಂದ್ರೆ ಇವಳು ಬಿಡ್ತಾ ಇಲ್ಲ. ಇಲ್ಲ ಇವತ್ ನಾನು ಬಿಡಲ್ಲ ಅಂತ ಹೇಳಿ ಕಾರ್ ಜೊತೆನೆ ಓಡೋಗ್ತಾ ಇರ್ತಾಳೆ. ಹಂಗೋ ಹಿಂಗೋ ವಿಂಡೋ ಒಳಗಡೆ ಕೈ ಬಿಟ್ಟು ಡೋರ್ ನ ಓಪನ್ ಮಾಡೋಣ ಅಂತ ನೋಡಿದ್ರೆ ಇವ್ನ್ ಟಕ್ಕಂತ ವಿಂಡೋನ ಮೇಲಕ್ಕೆ ಎತ್ಬಿಟ್ಟ. ಸೊ ಅವ್ಳ ಕೈಯೆಲ್ಲ ಬಂದು ವಿಂಡೋನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ನೋವಲ್ ತುಂಬಾ ನರಳಾಡ್ತಾ ಇದ್ದಾಳೆ. ಸಾಯ್ಬೇಕು ಅಂತ ತಾನೇ ಬಂದೆ, ಅದಕ್ಕೆ ನಾನ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದವನು ಸ್ಪೀಡ್ ಆಗಿ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಇವ್ಳ ಕೈಯಲ್ಲಿ ಆಗ್ತಾ ಇಲ್ಲ ನೋವಲ್ಲಿ. ಆದ್ರೆ ಟಕ್ಕಂತ ನಮ್ ಹೀರೋ ಜಾಗಕ್ಕೆ ಬಂದು ಅವ್ನ ಪವರ್ ನ ಯೂಸ್ ಮಾಡಿ ಕಾರ್ ನ ಸ್ಟಾಪ್ ಮಾಡ್ಬಿಟ್ಟ. ಇದ್ರ ನೋಡಿ ಆ ಟೀಚರ್ಗೆ ಶಾಕ್ ಆಗೋಯ್ತು, ನೀನ್ ಯಾವನೋ ನೀನೇನೋ ಅಡ್ಡ ಬಂದೆ ಅಂತ. ಆದ್ರೆ ನಮ್ ಹೀರೋ ಬಿಡ್ತಾನ, ಅವ್ನ ಎಳೆದು ಹಾಕೊಂಡು ಸರಿಯಾಗಿ ಹೊಡಿತಾ ಇದ್ದಾನೆ ನೋಡಿ. ಹೊಡೆದಿದ್ ಸ್ಟೇಜ್ಗೆ ಅವ್ನ ಹಂಗೆ ಜ್ಞಾನ ತಪ್ಪಿನೇ ಬಿದ್ಬಿಟ್ಟ. ಆಮೇಲೆ ಇವಳೋಗಿ ಸೂಟ್ ಕೇಸ್ ಎಲ್ಲ ತೆಗೆದ್ ನೋಡಿದ್ರೆ ಇವಳು ಅನ್ಕೊಂಡಿದ್ದೇನೋ ಅದ್ರಲ್ಲೇ ಚಿಕ್ಕ ಹುಡುಗ ಇದ್ದಾನಂತ ತಾನೆ, ಬಟ್ ಇವ್ನ್ ಹೇ ಅನ್ನೋ ಒಂದು ಚಿಕ್ಕ ಹುಡುಗಿ ಇರೋದು. ಇವಳಿಗೆ ಶಾಕ್ ಆಗೋಯ್ತು. ಅವಾಗ್ಲೇ ಒಂದು ಫ್ಲಾಶ್ ಬ್ಯಾಕ್ ನ ತೋರ್ಸೋದು. ಪಾರ್ಕ್ ಅಲ್ಲಿ ಈ ಮಕ್ಕಳಿಬ್ರು ಆಟ ಆಡ್ಕೊಳ್ತಾ ಇದ್ರಲ್ಲ, ಅವಾಗ ಯಾರೋ ಬಂದು ನಮ್ಮ ಮನೇಲಿ ಪಪ್ಪಿ ಇದೆ ಬರ್ತೀರಾ ಅಂತ ಕರೆದಿರ್ತಾರಲ್ವಾ, ಅದು ಬೇರೆ ಯಾರು ಅಲ್ಲ ಈ ಟೀಚರೇ. ಇಬ್ರು ತುಂಬಾ ಖುಷಿಯಾಗಿ ಬರ್ತೀವಿ ಅಂತ ಹೇಳಿದ್ರು ಆ ಟೀಚರ್ ಚಿಕ್ಕ ಹುಡುಗನ ಕರ್ಕೊಂಡ್ ಹೋಗಲ್ಲ, ಈ ಹುಡುಗಿನ ಮಾತ್ರನೇ ಕರ್ಕೊಂಡ್ ಹೋಗೋದು. ಈ ಹುಡುಗನ್ ಒಂಥರ ಬೇಜಾರಾಗೋಯ್ತು. ಆತರ ಮಗುನ ಡೈರೆಕ್ಟ್ ಆಗಿ ಕರ್ಕೊಂಡ್ ಹೋದ್ರೆ ಏನಾದ್ರು ಡೌಟ್ ಬಂದ್ಬಿಡತ್ತೆ ಅಂತ ಹೇಳಿ ಒಂದು ಸೂಟ್ ಕೇಸ್ ಒಳಗಡೆ ಇಟ್ಟು ಕರ್ಕೊಂಡ್ ಹೋಗ್ತಾನೆ, ಯಾರಿಗೂ ಡೌಟ್ ಬರಲ್ಲ ಅಂತ. ಮನೆ ಒಳಗಡೆ ಹೋದ್ಮೇಲೆ ಸೂಟ್ ಕೇಸ್ ನ ತೆಗೆಯೋದು. ಇದ್ರ ನೋಡಿ ಆ ಚಿಕ್ಕ ಹುಡುಗಿಗೆ ತುಂಬಾನೇ ಭಯ ಆಗೋಯ್ತು. ಆದ್ರೆ ಅವ್ನ್ ತುಂಬಾ ಕೂಲ್ ಆಗಿ ಕೋಟ್ ಎಲ್ಲ ಬಿಚ್ಬಿಟ್ಟು ಹ್ಯಾಂಗರ್ ಅಲ್ಲಿ ಆಗ್ತಾ ಇರ್ತಾನೆ. ಪಾಪ ಈ ಹುಡ್ಗನ್ಗೆ ಎಲ್ಲೋದ್ರು ಅಂತ ಗೊತ್ತಿಲ್ಲ, ಮನೇನೂ ಗೊತ್ತಾಗಿಲ್ಲ. ಪಪ್ಪಿ ಪಪ್ಪಿ ಅಂತ ಅನ್ಕೊಂಡು ಅಮ್ಮ ನಾಯ್ಮರಿನ ನೋಡೋ ಆಸೆನಲ್ಲಿ ಬರ್ತಾ ಇದ್ದಾನೆ ಇನ್ನೂನು. ಆದ್ರೆ ಮನೆ ಗೊತ್ತಾಗಿಲ್ವಲ್ಲ, ಅವಾಗ್ಲೇ ಅಲ್ಲಿ ಮೇಲೆ ಹಸರ ಕೋಟ್ ಒಣಗಾಗ್ತಾ ಇರೋದನ್ನ ನೋಡ್ತಾನೆ. ಹಂಗಾದ್ರೆ ಈ ಮನೆಯಲ್ಲೇ ಇರೋದ ಪಪ್ಪಿ ಅಂತ ಅನ್ಕೊಂಡು ಆ ವಿಂಡೋ ಹತ್ರ ಹೋಗಕ್ಕೆ ಪೈಪ್ ಹತ್ಕೊಂಡೆ ಹುಟ್ಟೋಗ್ತಾನೆ. ಅಷ್ಟರಲ್ಲಿ ಇಲ್ಲಿ ಒಳಗಡೆ ಆ ಟೀಚರು ವಾಶ್ರೂಮ್ಗೇನೋ ಹೋಗಿರ್ತಾರೆ. ಇವನು ಓದೋನು ನೋಡಿದಾಗ ಹುಡುಗಿ ಬಂದು ಹೊಟ್ಟೆ ನೋವಲ್ ಪಾಪ ತುಂಬಾ ಅಳ್ತಾ ಇರ್ತಾಳೆ. ಏನು ಹೊಟ್ಟೆ ಹಸಿತಾ ಇದೆಯಾ, ಚಾಕ್ಲೇಟ್ಸ್ ಬೇಕಾ, ಇರು ನಾನು ಚಾಕ್ಲೇಟ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಇವ್ನ್ ಮತ್ತೆ ಯಾವ ದಾರಿಯಲ್ಲಿ ಬಂದೋ ಅದೇ ವಿಂಡೋ ಹತ್ರ ಇಳಿಯಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಇಳಿಬೇಕಾದ್ರೆ ಅವ್ನ್ ಸಾಕ್ಸ್ ಆ ವಿಂಡೋ ಹತ್ರ ಸಿಕ್ಕಾಕೊಂಡಿರೋದು. ಅದು ಗೊತ್ತಿಲ್ಲದೆ ಇವ್ನ್ ಪಾಡಿಗೆ ಇವ್ನ್ ಇಳಿದು ಬಂದ್ಬಿಟ್ಟ. ಅವಾಗ್ಲೇ ಕಮಿಷನರ್ ಕಾರ್ ಹತ್ರ ಇವ್ನ್ ಬೀಳಕ್ಕೆ ಅಂತ ಹೋಗಿದ್ದು. ಆದ್ರೆ ಹೆಂಗೋ ಕಮಿಷನರ್ ಇಳಿದು ಬಂದ ಹುಡ್ಗನ್ಗೆ ಏನಾಗಿಲ್ಲ ಅಂತ ಗೊತ್ತಾಯ್ತಾ. ಆಮೇಲೆ ಆ ಹುಡ್ಗನು ಏನು ಆನ್ಸರ್ ಮಾಡಿಲ್ಲ, ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾನೆ. ಅವಾಗ ನಮ್ ಹೀರೋಯಿನ್ ಕಮಿಷನರ್ ಹಿಂದ್ಗಡೆ ಶ್ಯಾಡೋ ಇದೆಯಾ ಅಂತ ನೋಡಿದ್ಲು, ಶ್ಯಾಡೋ ಇರ್ಲಿಲ್ಲ. ಆಮೇಲೆ ಇವಳ ಸೂಪರ್ ಮಾರ್ಕೆಟ್ ಗೆ ಹೋಗಿದ್ಲು. ಆ ಹುಡುಗಿಗೆ ಚಾಕ್ಲೇಟ್ ತಗೋಬೇಕಂತಾನೆ ಸೂಪರ್ ಮಾರ್ಕೆಟ್ ಒಳಗಡೆ ಅವ್ನು ಹೋಗಿದ್ದು. ಕೆಲವು ಚಾಕ್ಲೇಟ್ಸ್ ಎಲ್ಲ ಎತ್ತಿ ಪಾಕೆಟ್ ಅಲ್ಲಿ ಹಾಕೊಂಡು ಅವನು ಕೆಲವು ತಿಂತಾ ಇರ್ತಾನೆ. ಅವಾಗ ನಮ್ ಹೀರೋಯಿನ್ ಮಾತಾಡಿಸ್ಬಿಟ್ಟು ಬಾ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅಪಾರ್ಟ್ಮೆಂಟ್ ವರ್ಗೂ ಕರ್ಕೊಂಡು ಹೋಗಿರ್ತಾನೆ ಹುಡುಗ. ಆದ್ರೆ ಓದೋನು ಇವ್ನ್ ಹಿ ಅಂತ ಅಳ್ಳಕ್ಕೆ ಶುರು ಮಾಡ್ಬಿಟ್ಟ. ಇವಳಿಗೇನ್ ಅರ್ಥ ಆಗ್ತಾ ಇಲ್ಲ. ಆದ್ರೆ ಇದೇ ಟೈಮಲ್ಲಿ ಆ ಟೀಚರ್ ವಾಶ್ರೂಮ್ ಇಂದ ಹೊರಗಡೆ ಬಂದಿರ್ತಾನಲ್ವಾ, ಬಂದವನು ವಿಂಡೋ ಓಪನ್ ಆಗಿರೋದ್ರ ನೋಡ್ಬಿಟ್ಟು ಯಾರೋ ಬಂದಂಗಿದಾರಲ್ವ ಅಂತ ಹೇಳಿ ಎದ್ರುಕೊಂಡು ವಿಂಡೋ ಹತ್ರ ಹೋಗಿ ನೋಡಿದಾಗ ಸಾಕ್ಸ್ ಮಾತ್ರ ಇರುತ್ತೆ. ಅವ್ನ್ಗೆ ಅರ್ಥ ಆಗೋಯ್ತು ಚಿಕ್ಕ ಹುಡುಗನೇ ಬಂದ್ ಹೋಗಿರೋದು ಅಂತ. ಕ್ಯಾಮ್ರಾನಲ್ಲಿ ಕೂಡ ಅದನ್ನ ನೋಡಿರ್ತಾನೆ. ಸೊ ಅದಕ್ ಭಯ ಪಟ್ಟುನೆ ಈ ಹುಡುಗಿನ ಕರ್ಕೊಂಡ್ ಬಂದಿದ್ದೀನಿ ಅಂತ ಅವ್ನು ಯಾರ ಹತ್ರ ಆದ್ರೂ ಹೇಳ್ಬಿಟ್ಟಿದಾನೇನೋ ಅಂತ ಭಯ ಪಟ್ಟುನೆ ನೆಕ್ಸ್ಟ್ ಡೇ ಬೆಳಗ್ಗೆ ಅವ್ರ ಮನೆ ಹತ್ರ ಬಂದಿದ್ದು. ಅಂದ್ರೆ ಆ ಹುಡುಗ ಸ್ಕೂಲ್ಗೆ ಬರಲ್ವಾ ಏನು ಅಂತ ಕೇಳಕ್ಕೆ. ಅವ್ರಮ್ಮ ಕೂಡ ಅವ್ನಿಗೆ ಮಯೂಷರಿಲ್ಲ ಅಂತ ಹೇಳಿದ್ರಲ್ವಾ, ಅವಾಗ ಇವ್ನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅಪ್ಪಾಡಿ ಆ ಹುಡುಗ ನಮ್ ಬಗ್ಗೆ ಯಾರ ಹತ್ರನೂ ಬಾಯ್ ಬಿಟ್ಟಿಲ್ಲ ಅಂತ ಸಂತೋಷವಾಗಿ ಅಲ್ಲಿಂದ ಹೋದ. ಅವಾಗ ನಮ್ ಹೀರೋಯಿನ್ ನೋಡಿದ್ದು, ಮಾತಾಡಿದ್ದು, ಅವ್ನಿಗೆ ಆಕ್ಸಿಡೆಂಟ್ ಆಗಿದ್ದು, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದು, ಆ ಸೀನ್ ಎಲ್ಲ ನಡೀತು. ಮನೇಲಿರೋ ಚಿಕ್ಕ ಹುಡುಗನ್ಗೆ ಅವಾಗ ತಾನೇ ಎಚ್ಚರ ಆಗಿರುತ್ತೆ. ಇದನ್ನು ಟೇಬಲ್ ಮೇಲೆ ಚಾಕ್ಲೇಟ್ ಎಲ್ಲ ಇರೋದ್ರ ನೋಡ್ಬಿಟ್ಟು ಇವ್ನ ಹೇಗೆ ನಾನು ಈ ಕವರ್ ನ ಚಾಕ್ಲೇಟ್ ನ ಕೊಡ್ಬೇಕಾಗಿತ್ತಲ್ವಾ ಅಂತ ಎತ್ಕೊಂಡು ಅವ್ನ ಅಲ್ಲಿಂದ ಹೊರಗಡೆ ಬಂದಿರ್ತಾನೆ, ಮನೆಯಿಂದ ಹೊರಗಡೆ ಬಂದಿರ್ತಾನೆ. ಅವಾಗ ನಮ್ ಹೀರೋ ಇವನನ್ನ ನೋಡಿ ಫಾಲೋ ಮಾಡ್ಕೊಂಡು ಅವ್ನ ಜೊತೆ ಅಲ್ಲಿವರೆಗೂ ಬಂದಿದ್ದು. ಇವನ್ ಇತರ ಮನೆಯಿಂದ ಹೊರಗಡೆ ಹೋಗಿರೋ ವಿಷಯ ಅವ್ರ ಅಮ್ಮಗೆ ಕೂಡ ಗೊತ್ತಿಲ್ವಲ್ಲ. ಅವ್ರು ಸ್ನಾನ ಮಾಡ್ಕೊಂಡ್ ಬಂದ್ ನೋಡೋಷ್ಟ್ರಲ್ಲಿ ಮನೇಲಿ ಮಗ ಇಲ್ಲ. ಆದ್ರೆ ಇಲ್ಲಿ ಇವ್ನ್ ಪಾಡಿಗೆ ಹೋಗಿ ಆ ಹುಡುಗಿಗೆ ಚಾಕ್ಲೇಟ್ ಕೊಡ್ತಾ ಇರೋದನ್ನ ಮನೇಲಿರೋ ಸಿಸಿಟಿವಿ ಕ್ಯಾಮೆರಾ ಮುಖಾಂತರ ಫೋನ್ ಅಲ್ಲಿ ಆ ವಿಡಿಯೋನ ನೋಡಿದವನು ಆ ಸರ್ ಎದ್ದೋ ಬಿದ್ದೋ ಅಂತ ಮನೆ ಕಡೆ ಓಡ್ ಬಂದಿರ್ತಾನೆ. ಆದ್ರೆ ಅಷ್ಟರಲ್ಲಿ ಚಿಕ್ಕ ಹುಡುಗ ಈ ಹುಡುಗಿಗೆ ಚಾಕ್ಲೇಟ್ ಕೊಡ್ತಾ ಇದ್ನಲ್ವಾ, ಆ ಹುಡುಗಿ ಇಲ್ಲ ನನ್ಗೆ ಭಯ ಆಗ್ತಿದೆ, ನನ್ನ ಅಜ್ಜಿ ಹತ್ರ ಹೋಗ್ಬೇಕು ಅಂತ ಅಂತ ಹತ್ತಾಗ ಸರಿ ನಿಮ್ ಅಜ್ಜಿನ ನೋಡ್ಬೇಕಾ, ಬಾ ನಾನ್ ಕರ್ಕೊಂಡ್ ಹೋಗ್ತೀನಿ ಅಂತ ಅವ್ನ್ ಯಾವ ತರ ಬಂದೋ ವಿಂಡೋ ಹತ್ಕೊಂಡು ಅದೇ ವಿಂಡೋ ಕಡೆಯಿಂದ ಹುಡುಗಿನ ಕರ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾನೆ. ಫಸ್ಟ್ ಇವ್ನ್ ಇಳಿಯೋದು, ಆಮೇಲೆ ನಿಧಾನಕ್ಕ ಹುಡುಗಿನ ಇಳಿಸ್ಕೊಳ್ಳೋಣ ಅಂತ ನೋಡಿದ್ರೆ ಅಷ್ಟರಲ್ಲಿ ಸರ್ ಒಳಗಡೆ ಬಂದವನು ಆ ಹುಡುಗಿನ ಹಿಡ್ಕೊಂಡ್ಬಿಟ್ಟ. ಆತರ ಆ ಹುಡುಗನ್ ಕೈನ ತಟ್ಟಕ್ ಹೋದ್ನಲ್ವಾ ಈ ಸರ್, ಅವಾಗ ಪಾಪ ಆ ಹುಡುಗಗೆ ಬ್ಯಾಲೆನ್ಸ್ ಸಿಗದೆ ಮೇಲಿಂದ ಕೆಳಗಡೆ ಬಿದ್ಬಿಟ್ಟ. ಇಲ್ಲಿ ಒಳಗಡೆ ಆ ಹುಡುಗಿ ಬಾಯಿನ ಮುಚ್ಕೊಂಡು ಎಳ್ಕೊಂಡ್ ಹೋಗ್ತಾ ಇರ್ಬೇಕಾದ್ರೆ ಆ ಹುಡುಗಿ ಅವ್ನ ಕೈನನ್ನೇ ಕಚ್ಬಿಟ್ಲು. ಅದರಿಂದ ಇವ್ನ್ ಕೋಪ ಪಟ್ಟ ಆ ಹುಡುಗಿನ ಸೈಡ್ ತಳ್ತಾನೆ. ನೋಡಿ ಅಲ್ಲಿರೋ ಒಂದು ಎಡ್ಜಿಗೆ ಹೋಗಿ ತಲೆ ಹೊಡ್ಕೊಂಡಿರೋದ್ರಿಂದ ಫುಲ್ ಆಗಿ ಬ್ಲಡ್ ಬರ್ತಾ ಇರುತ್ತೆ. ಹೆಂಗಪ್ಪ ಇವಳನ್ನ ಕರ್ಕೊಂಡು ಹೋಗೋದು ಅಂತ ಭಯ ಪಟ್ಟವನು ಆ ಹುಡುಗಿ ಬಾಯಿನ ಕೈನೆಲ್ಲ ಕಟ್ಟಾಕ್ಬಿಟ್ಟು ಆ ಸೂಟ್ ಕೇಸ್ ಒಳಗಡೆ ಪ್ಯಾಕ್ ಮಾಡ್ತಾ ಇರ್ತಾನೆ. ಈ ಕಡೆ ಕೆಳಗಡೆ ಬಿದ್ದಿದ್ದಲ್ವಾ ಹುಡುಗ, ಆ ಹುಡುಗನ ಕರ್ಕೊಂಡು ಹೋಗಕ್ಕೆ ಅಂತ ಆಂಬ್ಯುಲೆನ್ಸ್ ಬಂದಿರುತ್ತೆ. ಇದನ್ನೆಲ್ಲ ನಮ್ ಹೀರೋ ಅಲ್ಲೇ ಇದ್ದು ನೋಡ್ತಾ ಇರ್ತಾನೆ, ಅಂದ್ರೆ ಬ್ಲಾಕ್ ಅಲ್ಲೇ ಇದ್ದು ನೋಡ್ತಾ ಇರ್ತಾನೆ. ಆಮೇಲೆ ನಮ್ ಹೀರೋಯಿನ್ ಅಪಾರ್ಟ್ಮೆಂಟ್ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಒಂದು ಆಂಬ್ಯುಲೆನ್ಸ್ ಬೈತಲ್ಲ, ಈ ಹುಡುಗನ ಕರ್ಕೊಂಡು ಹೋಗಿರೋ ಆಂಬ್ಯುಲೆನ್ಸ್ ಅದು. ಇವಾಗ ಹಂಗೆ ಪ್ರೆಸೆಂಟ್ ಅಲ್ಲಿ ತೋರಿಸ್ತಾರೆ. ಆ ಕಮಿಷನರ್ ಯಾರಿಗೋ ಕಾಲ್ ಮಾಡ್ಬಿಟ್ಟು ನಾನು ನಿಮ್ಮನ್ನ ಮೀಟ್ ಮಾಡ್ಬೇಕು ಬನ್ನಿ ಅಂತ ಕರೆದಿದ್ರಲ್ವಾ, ಆ ಜಾಗಕ್ಕೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ಟ್ರಕ್ ಅವ್ರನ್ನ ಡಿಕ್ಕಿ ಹೊಡೆ ಹತ್ರವರೆಗೂ ಬಂದ್ಬಿಡ್ತು. ಭಯ ಪಟ್ಟವ್ರು ಸ್ಟೇರಿಂಗ್ ನ ತಿರುಗಿಸ್ತಾರೆ. ನೋಡಿ ಪಕ್ಕದಲ್ಲಿರೋ ಮರಕ್ಕೆ ಹೋಗಿ ಡಿಕ್ಕಿ ಹೊಡೆದ್ರ ಭಯಂಕರವಾದ ಆಕ್ಸಿಡೆಂಟ್. ತಲೆಗೆ ಸರಿಯಾದ ಏಟು ಬ್ಲಡ್ ಬರ್ತಾ ಇರುತ್ತೆ. ಆಲ್ಮೋಸ್ಟ್ ಸಾಯೋ ಬದುಕೋ ಸ್ಥಿತಿ ಅಂತ ನೋಡಿದ್ರೆ ಪಾಪ ಸತ್ತೇ ಹೋದ್ರು. ಅದಾದ್ಮೇಲೆ ಟ್ರಕ್ ಇಂದ ಒಬ್ಬ ಇಳಿದು ಬಂದವನು ಅವ್ನ ಕೈಗೆ ಹಾಕಿರೋ ಗ್ಲೌಸ್ ನ ತೆಗ್ದ್ಬಿಟ್ಟು ಯಾರಿಗೋ ಕಾಲ್ ಮಾಡಿ ಕೆಲಸ ಮುಗೀತು ಅಂತ ಹೇಳ್ತಾನೆ. ಯಾರು ಕಾಲ್ ಮಾಡ್ದ ಅಂತ ಗೊತ್ತಿಲ್ಲ. ಮತ್ ಇನ್ನೊಂದ್ ವಿಷಯ ನೋಟ್ ಮಾಡಿ ಅವ್ನಿಗೆ ಮಿಡಲ್ ಫಿಂಗರ್ ಇಲ್ಲ. ಹಂಗಾದ್ರೆ ಇವನೇ
ಅವನೇ ಫ್ರೀಸರ್ ಹುಡುಗಿನ ಕೂಡ ಸಾಯಿಸಿರೋದು. ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದಾನೆ ಅಂತ ಇನ್ನು ಡೀಟೇಲ್ಡ್ ಆಗಿ ಗೊತ್ತಿಲ್ಲ. ಇಲ್ಲಿ ನಮ್ ಹೀರೋಯಿನ್ ಸೂಟ್ ಕೇಸ್ ಅಲ್ಲಿ ಇದ್ಲಲ್ಲ ಇವ್ನ್ ಹೇ ಚಿಕ್ಕ ಹುಡುಗಿ, ಆ ಹುಡುಗಿನ ಹೆಂಗೋ ಹಾಸ್ಪಿಟಲ್ ಗೆ ಸೇರಿಸ್ಬಿಟ್ರು. ಏನು ಪ್ರಾಬ್ಲಮ್ ಇಲ್ಲ, ಡಾಕ್ಟರ್ ಕೂಡ ಚೆನ್ನಾಗೇ ಇದ್ದಾರೆ ಅಂತ ಹೇಳ್ತಾರೆ. ಅವ್ರ ಅಜ್ಜಿನ ಪಕ್ಕದಲ್ಲಿದ್ದ ಮಗುನ ನೋಡ್ಕೊಂತಾ ಇರ್ತಾರೆ. ಆ ಹುಡುಗಿಗೆ ಏನು ಇಲ್ಲ ಅಂತ ಗೊತ್ತಾದ್ಮೇಲೆ ನಮ್ ಹೀರೋಯಿನ್ಗೆ ಸ್ವಲ್ಪ ಸಮಾಧಾನ ಆಗೋದು. ಆಮೇಲೆ ಆ ಟೀಚರ್ ನ ಬಂದು ಪೊಲೀಸ್ ಸ್ಟೇಷನ್ ಗೆ ಇಟ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗತ್ತಲ್ವಾ. ಇವಳು ಎದ್ನೋ ಬಿದ್ನೋ ಅಂತ ಪೊಲೀಸ್ ಸ್ಟೇಷನ್ ಗೆ ಬಂದು ನೋಡ್ತಾಳೆ. ಆಮೇಲೆ ನಮ್ ಹೀರೋನು ಹೊರಗಡೆ ಬಂದು ಹೇಳ್ತಾನೆ, ನಾನೇ ಅವನ್ನ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡ್ ಬಂದಿದ್ದು, 2 ಬಾರ್ಸಿದ್ರಲ್ಲಿ ಎಲ್ಲ ನಿಜ ಒಪ್ಕೊಂಡು ಅವನೇ ಮಾಡಿದ್ದು ಅಂತ ಅಂದಾಗ, ಓಕೆ ಬಿಡು ಹೆಂಗೋ ಹುಡುಗನ್ಗೇನು ಆಗಿಲ್ವಲ್ಲ, ಆ ಹುಡುಗ ಸೇಫ್ ಆಗೇ ಇದ್ದಾನೆ ಅಂತ ಹೇಳ್ತಾರೆ. ಅಷ್ಟ್ರಲ್ಲಿ ಅವ್ರಪ್ಪ ಕೂಡ ಅವ್ರ ಚಿಕ್ಕ ಹುಡುಗ ಅವ್ರ ಅಪ್ಪನೋ ಜಾಗಕ್ಕೆ ಬರ್ತಾರೆ. ಮೇಡಮ್ ನಿಮ್ಮಿಂದ ನನ್ ಮಗ ಈಗ ಬದುಕಿದ್ದಾನೆ, ತುಂಬಾ ಥ್ಯಾಂಕ್ಸ್ ಮೇಡಮ್ ಅಂತ ಹೇಳಿ ಒಳಗಡೆ ಹೋದವರು ಆ ಸರ್ಗೆ ಸರಿಯಾಗಿ ಇಗ್ಗ ಮುಗ್ಗ ಬಾರಿಸ್ತಾ ಇರ್ತಾರೆ. ಸರಿ ಅದನ್ನೇ ನೋಡ್ಕೊಂಡು ಬಾ ಹೋಗೋಣ ಅಂತ ನಮ್ಮ ಬ್ಲಾಕ್ ಕರೀತಾ ಇದ್ರೆ, ಇವಳು ಇಲ್ಲ ಒಂದೇ ಒಂದ್ಸತಿ ಅವ್ರ ಮನೆಗೆ ಹೋಗ್ಬಿಟ್ಟು ಹುಡುಗ ಚೆನ್ನಾಗಿದಾನ ಇಲ್ವಾ ಅಂತ ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಹೇಳಿದಾಗ, ಬ್ಲಾಕ್ ಅದೆಲ್ಲ ಏನಕ್ಕೆ ಬೇಡ ಅಂತ ಹೇಳ್ತಾನೆ. ಬಟ್ ಇವಳ ಕೈಲಿ ಇರಕ್ ಆಗ್ತಾ ಇಲ್ಲ, ಹುಡುಗನ್ ಹಿಂದ್ಗಡೆ ಆ ಶಾಡೋ ಇದೆಯಾ ಇಲ್ವಾ ಅಂತ ನೋಡ್ಲೇಬೇಕು ಅನಿಸ್ತಾ ಇದೆ. ನಿಮ್ಮ ಕೆಲಸ ಇದ್ರೆ ನೀವು ಹೋಗಿ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ಇನ್ನೊಂದ್ ವಿಷಯ ನೋಡ್ರಿ, ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡೋಗಿರೋದ ಚಿಕ್ಕ ಹುಡುಗನೆ ಅಂತ ನಮ್ ಹೀರೋಯಿನ್ ಇನ್ನೂ ಗೊತ್ತಿಲ್ಲ. ಅವ್ರ ಅಪ್ಪನು ಇವಾಗ ಹುಡುಗನ್ಗೆ ಏನಾಗಿಲ್ಲ ಚೆನ್ನಾಗೇ ಇದ್ದಾನೆ ಅಂತ ಹೇಳಿದ್ರಲ್ವಾ. ಸೊ ಇವಳು ಕೂಡ ಒಬ್ಳೆ ಮನೆ ಹತ್ರ ಹೋಗಿ ನೋಡ್ತಾಳೆ. ನೋಡಿದ್ರೆ ಮನೇಲಿ ಆ ಹುಡುಗ ಚೆನ್ನಾಗ್ ಜಮ್ ಅಂತ ಮಲ್ಕೊಂಡಿರ್ತಾನೆ. ಜೊತೆಗೆ ಆ ಹುಡುಗನ್ ಬೆನ್ನಿಂದ್ಗಡೆ ಯಾವ್ದೋ ಶಾಡೋನು ಕಾಣಿಸ್ತಾ ಇಲ್ಲ. ಇವಳಿಗೆ ಸ್ವಲ್ಪ ಸಮಾಧಾನ ಆಯ್ತು, ಅಪ್ಪಡಿ ಹೆಂಗೋ ಒಂದ್ ಪ್ರಾಣನ ಕಾಪಾಡ್ಬಿಟ್ಟೆ ಅಂತ. ಆ ಹುಡುಗ ಅವ್ರ ಅಮ್ಮ ಹತ್ರ ಕೂಡ ತುಂಬಾ ಖುಷಿಯಾಗಿ ಮಾತಾಡ್ಕೊಂಡ್ ಬಂದ್ಲು. ಬಟ್ ಆ ಹುಡುಗನ್ಗೆ ಆಕ್ಸಿಡೆಂಟ್ ಆಯ್ತಲ್ವಾ, ಇಲ್ಲಿ ಹೆಂಗಿದಾನೆ ಅಂತ ಗೊತ್ತಿಲ್ಲ. ಆತರ ಅವ್ರ ಪೇರೆಂಟ್ಸ್ ಹತ್ರ ಮಾತಾಡ್ಕೊಂಡು ಇವಳು ಹೊರಗಡೆ ಬರ್ಬೇಕಾದ್ರೆ ಇವ್ರ ಹತ್ರ ಕೇಳ್ತಾಳೆ, ಅಂದ್ರೆ ನಮ್ ಬ್ಲಾಕ್ ಹತ್ರ ಕೇಳ್ತಾಳೆ, ನಾನು ಇಲ್ಲಿದ್ದೀನಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂದಾಗ, ಅದಾ ನಿನ್ ಫೋನ್ ನಂಬರ್ ಲೊಕೇಶನ್ ಟ್ರ್ಯಾಕ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದೆ ಅಂತ ಹೇಳಿದಾಗ ಇವಳಿಗೆ ತುಂಬಾ ಸಂತೋಷ ಆಗುತ್ತೆ. ನನ್ಗೋಸ್ಕರ ರಿಸ್ಕ್ ತಗೊಂಡು ಇಷ್ಟು ದೂರ ಬಂದಿದ್ದಾನೆ ಅಂತ. ಇವಳು ಭ್ರಮೆ ಲೋಕದಲ್ಲೇ ಇವಳು ಇರ್ತಾಳೆ. ಆದ್ರೆ ಅವ್ನ್ ಬಂದಿದ್ದು ಅವ್ನಿಗೇನು ಪ್ರಾಬ್ಲಮ್ ಆಗ್ಬಾರ್ದು, ಡೆತ್ ಸ್ಕ್ವಾಡ್ ಅವ್ರಿಗೆ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಆದ್ರೆ ಆ ವಿಷಯ ಗೊತ್ತಿಲ್ಲದೆ ಪಾಪ ಇವಳು ನನಗೋಸ್ಕರನೇ ಬಂದಿದ್ದಾನೆ ಅಂತ ಒಂದು ಭ್ರಮೆನಲ್ಲಿ ಬದುಕ್ತಾ ಇದ್ದಾಳೆ. ಇನ್ನೊಂದ್ ಕಡೆ ನಮ್ಮ ಹೀರೋ ಅವರ ಹೆಡ್ ಆಫೀಸರ್ ನ ತೋರಿಸ್ತಾರೆ. ಅವರು ಪೆನ್ ಡ್ರೈವ್ ಅಲ್ಲಿ ಕಾಪಿ ಮಾಡ್ಕೊಂಡ್ ಬಂದಿದ್ರಲ್ವಾ ಒಂದು CCTV ಫುಟೇಜ್, ಅದನ್ನ ರಿಪೀಟ್ ಮಾಡಲ್ ಹಾಕಿ ನೋಡ್ತಾನೆ ಇದಾರೆ. ಬಟ್ ಅವ್ರು ಮಳೆ ಬರ್ತಾ ಇದೆ, ಕತ್ಲಾಗ್ ಬೇರೆ ಇದೆ, ಅಲ್ಲಿ ಏನು ಸರಿಯಾಗಿ ಕಾಣಿಸ್ತಾನೆ ಇಲ್ಲ. ಎಷ್ಟು ಸತಿ ತಿರ್ಗಿಸಿ ನೋಡ್ತಾ ಇದಾರೋ ಆ ಟೈಮ್ ಅಲ್ಲಿ ಅವ್ರ ಫೋನ್ ಬಗ್ಗೆ ಅಲ್ಲಿರೋ ಇನ್ನೊಂದು ಆಫೀಸರ್ ಹೇಳ್ತಾರೆ, ಸರ್ ಫಸ್ಟ್ ಫೋನ್ ನ ಚೇಂಜ್ ಮಾಡಿ ಸರ್, ಇಷ್ಟೊಂದು ಪೇಮೆಂಟ್ ತಗೊಳ್ತಿರೋ ಒಂದು ನ್ಯಾಯವಾಗಿರೋ ಫೋನ್ ತಗೊಳಕ್ ಆಗೋದಿಲ್ವಾ, 2 ಅವರಿಂದ ಚಾರ್ಜ್ ಆಗ್ತಿದೆ ಅಂದಾಗ, ಗೊತ್ತು ಅದೆಲ್ಲ ನಾನು ಮಾಡ್ಕೊಂತೀನಿ ಕೊಡು ಫೋನ್ ಅಂತ ಹೇಳಿ ಫೋನ್ ನ ತಗೊಂಡಾಗ ಈಗ ತಾನೇ ಆನ್ ಆಗಿರುತ್ತೆ. ನೋಡಿದ್ರೆ ಆ ಕಮಿಷನರ್ ಕಡೆಯಿಂದ ಇವ್ರಿಗೊಂದು ವಾಯ್ಸ್ ಮೇಲ್ ಬಂದಿರುತ್ತೆ. ಅದೇನಂತ ಕೇಳಿಸ್ಕೊಂಡ್ರೆ, ನಿನ್ನ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕು, ಈ ತರ ಒಂದು ಜಾಗಕ್ಕೆ ಬಾ ಅಂತ ಹೇಳಿರ್ತಾರೆ. ಅರ್ಥ ಆಯ್ತಾ ಇದು ಯಾವ್ದು ಅಂತ. ಇದಕ್ಕೂ ಮುಂಚೆ ಜಂಗ ಅವ್ರ ಅಪ್ಪನ ನೋಡೋದಕ್ಕೆ ಕಮಿಷನರ್ ಹೋಗಿದ್ರಲ್ವಾ, ಅವಾಗ ಹಾಸ್ಪಿಟಲ್ ಇಂದ ಮಾತಾಡಿರ್ತಾರಲ್ವಾ, ಅದೇ ಇದು. ಅವಾಗ ಈ ಹೆಡ್ ಆಫೀಸರ್ದು ಫೋನ್ ಸ್ವಿಚ್ ಆಫ್ ಬಂದಿದೆ ಅಂತ ಅವ್ರ ವಾಯ್ಸ್ ಮೇಲ್ ಕಳ್ಸಿರೋದು. ಅದನ್ನ ಇವ್ರು ಇವಾಗ ಕೇಳಿಸ್ಕೊಂಡು ಮತ್ತೆ ಕಮಿಷನರ್ ನಂಬರ್ಗೆ ಕಾಲ್ ಮಾಡಿದ್ರೆ ಆ ಕಡೆ ಬೇರೆ ಯಾರೋ ಕಾಲ್ ನ ಅಟೆಂಡ್ ಮಾಡ್ಬಿಟ್ಟು ಇದ್ರ ಕಮಿಷನರ್ಗೆ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ಹೆಡ್ ಆಫೀಸರ್ ಸಖತ್ ಶಾಕ್ ಆಗ್ಬಿಟ್ರು. ಸೊ ಇದಕ್ ಮೇಲೆ ಏನಾಯ್ತು ಅಂತ ನಾವ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ಮುಖ್ಯವಾಗಿ ಪಾಪ ಚಿಕ್ಕ ಹುಡುಗನ್ಗೆ ಏನಾಯ್ತು ಅಂತ ಗೊತ್ತಿಲ್ಲ. ನಮ್ ಹೀರೋಯಿನ್ ಫೈನಲ್ ಆ ಹುಡುಗನ್ನ ಕಾಪಾಡದ್ಲಾ ಇಲ್ವಾ ಅಂತ ಗೊತ್ತಿಲ್ಲ. ಅದೆಲ್ಲ ನೋಡ್ಬೇಕು ಅಂತಂದ್ರೆ ನಾವ್ ನೆಕ್ಸ್ಟ್ ಪಾರ್ಟ್ ವರೆಗೂ ವೇಟ್ ಮಾಡ್ಬೇಕು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.